ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಮನೆ ಮುಂದೆ ಸಾಲಾಗಿ ದೀಪ ಹಚ್ಚಿದ್ರೆ ಅದು ದೀಪಾವಳಿ. ಒಬ್ಬಟ್ಟಿನ ಊಟ ಘಮ ಅಂತ ಮನೆ ತುಂಬಾ ತುಂಬಿಕೊಂಡ್ರೆ ಅದು ಯುಗಾದಿ. ಎಳ್ಳು ಬೆಲ್ಲ ಬೀರಿದ್ರೆ ಅದು ಸಂಕ್ರಾಂತಿ. ಶಿವನಾಮ ಕೇಳಿಸಿದ್ರೆ ಅದು ಶಿವರಾತ್ರಿ. ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ನಾವು ಬಂದ್ರೆ ಅದು ಮಹಾರಾತ್ರಿ. ಯಾಕೆಂದ್ರೆ ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್. ಅಲ್ಲ ಏನು ಅನುಪಮ್ ಅವ್ರು ಬರೋ ಜಾಗದಲ್ಲಿ ಇವನ್ ಯಾರಪ್ಪ ಬಂದು ಹಿಂಗ್ ನಿಂತ್ಕೊಂಡು ಬಿಲ್ಡಪ್ ತಗೋತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ಪಡವಾರಳ್ಳಿ ಹುಡುಗರು ಪಾಪ ಅಂತಾರೆ, ಮಂಡ್ಯ ಹುಡುಗರು ಮಚ್ಚ ಅಂತಾರೆ, ಬಳ್ಳಾರಿ ಹುಡುಗರು ಭಯ ಅಂತಾರೆ, ಬೆಂಗಳೂರು ಹುಡುಗರು ಬ್ರೋ ಅಂತಾರೆ. ಯಾರು ಏನೇ ಹೇಳಿದ್ರು ನಾನು ಮಜಾ ಭಾರತದ ಓನ್ ಅಂಡ್ ಓನ್ಲಿ ಹೀರೋ ಮೆಟೀರಿಯಲ್. ಅಭಿಮಾನಿಗಳ ಪಾಲಿಗೆ ಚಾರ್ಮಿಂಗ್ ಸ್ಟಾರ್. ನಾನ್ ಬರ್ತಾ ಇದ್ದಂಗೆ ಚಪ್ಪಾಳೆ ತಟ್ಟಿ ನನ್ನನ್ನ ವೆಲ್ಕಮ್ ಮಾಡಿರೋಂತ ನನ್ನ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಆ ಅರ್ಜುನನಿಗೆ ಗುರುಗಳು ದ್ರೋಣಾಚಾರ್ಯ ಆದ್ರೆ ಈ ಏಕಲವ್ಯನಿಗೆ ಗುರುಗಳು ಇವರೇ ದ್ರೋಣಾಚಾರ್ಯರು. ಸಂಗೀತಕ್ಕೆ ಗುರುಗಳು, ಮಜಾ ಭಾರತಕ್ಕೆ ಮಹಾಗುರುಗಳು. ಗುರು ಕಿರಣ್ ಸರ್, ವೆಲ್ಕಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಗೈಸ್. ಇನ್ನ ಇವರು ಈಗಷ್ಟೇ ಹೋಗ್ಬಿಟ್ಟಿರೋ ಶೃಂಗಾರದ ಹೊಂಗೆ ಮರ, ಭೂಮಿಗೆ ಜಾರಿ ಬಂದು ಬಿದ್ದಿರೋ ಚಂದಿರ. ಕಂಡಷ್ಟು ಚಂದ ಇವರ ನಗು, ಇವರ ಮನಸ್ಸಿನ್ನು ಮಗು. ಮುದ್ದು ಮುಖದ ಹುಡುಗಿ, ನನ್ನ ಕನಸಲ್ಲಿ ಬಂದು ಕಾಡುವ ಹುಡುಗಿ ರಚಿತಾ ರಾಮ್ ಅವರೇ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಗುಡ್. ನಮ್ಮ ಮೊದಲನೇ ಸ್ಕಿಟ್ ನ ನೋಡೋಕ್ಕಿಂತ ಮುಂಚೆ ಎಪಿಸೋಡ್ಗೆ ಬರ್ತಾ ಇರುವಂತ ಹೊಸ ಗೆಸ್ಟ್ ನ ವೆಲ್ಕಮ್ ಮಾಡೋಣ. ಇವರು ಮಾತಾಡೋ ಅರಗಿನಿ, ದರಗಿಳಿದು ಬಂದ ಯಕ್ಷಿಣಿ, ನನ್ನ ಹೃದಯದ ಬಡಿತ, ನನ್ನೊಳಗಿನ ನುಡಿತ, ನಾ ಬರೆಯದ ಕವಿತೆಗಳ ಸಂಕಲನ. ಲೆಟ್ಸ್ ವೆಲ್ಕಮ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಆನ್ ದಿಸ್ ಯೂನಿವರ್ಸ್, ಅನುಪಮ ಗೌಡ ಆನ್ ದಿಸ್ ಶೋ. ಅನುಪಮ ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಒಂಥರ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಈ ಶೋಗೆ ಬಂದು ಈ ಶೋನ ಹೋಸ್ಟ್ ಮಾಡ್ತಿದ್ದೆ. ಇವಾಗ ಇದೇ ಶೋಗೆ ನಾನು ಗೆಸ್ಟ್ ಆಗಿ ಬಂದಿದ್ದೀನಿ. ಸೊ ನಾನು ರಚಿ ಅವ್ರ ಸ್ಟೈಲ್ ಹೇಳ್ಬಿಟ್ಟು ಯು ಕಿಲ್ಡ್ ಇಟ್, ಯು ನೇಲ್ಡ್ ಇಟ್. ವೆಲ್ಕಮ್ ಟು ದ ಶೋ ಅನುಪಮ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಓಪನಿಂಗ್ ಕೊಟ್ಟಿದೆ ಇವತ್ತು. ನಿಂಗೆ ಒಳ್ಳೆ ಭವಿಷ್ಯ ಇದೆ. ಓಕೆನಾ? ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಂಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಚಾರ್ಮಿಂಗ್ ಸ್ಟಾರ್ ಅಖಿಲೇಶ್ ನಾನು ಅರ್ಧ ಕೆಲಸನ ಮುಗಿಸೇ ಬಿಟ್ಟೇನೆ. ಹಾಗಾದ್ರೆ ಯಾಕೆ ತಡ, ಇವತ್ತಿನ ಮೊದಲನೇ ಸ್ಕಿಟ್ ನಾನು ನೋಡ್ಕೊಂಡ್ ಬಂದ್ಬಿಡೋಣ. ಯಾರೇ ಬೆಂಗಳೂರಿಗೆ ಬಂದ್ರು ಸಾಂಬ್ರಾಣಿ ಮನೆಗೆ ಮಾತ್ರ ಹೋಗ್ಬೇಡಿ ಅಂತ ಅಖಂಡ ಕರ್ನಾಟಕ ಕೂಗಿ ಹೇಳ್ತಾ ಇದೆ. ಅವನ ಅತಿಥಿ ಸತ್ಕಾರದ ಬಗ್ಗೆ ನಮ್ಮೆಲ್ರಿಗೂ ಗೊತ್ತು, ಇಡೀ ಜಗತ್ತಿಗೆ ಗೊತ್ತು. ಆದ್ರೆ ಪಾಪ ನಮ್ಮ ಅಮಾಯಕ ಸೀತಾರಾಮನ್ ಗೊತ್ತಾಗ್ಲಿಲ್ಲ ನೋಡಿ. ಸುಮ್ಲೇದಾರ್ದೆ ಫ್ರೆಂಡನ್ ಕರ್ಕೊಂಡು ಸಾಂಬ್ರಾಣಿ ಮನೆಗೆ ಊಟಕ್ಕೆ ಬೇರೆ ಬರ್ತಿದ್ದಾನಂತೆ. ಅನ್ಕತೆ ಅಷ್ಟೇ. ಅಯ್ಯೋ, ಜಗ್ಗಪ್ಪ ಜೊತೆ ಡಾನ್ಸ್ ಮಾಡ್ಬಿಟ್ರೆ ಒಂಥರ ಆನಂದ, ಪರಮಾನಂದ ಆಗ್ಬಿಡುತ್ತೆ ನಂಗೆ. ಸ್ಕಿಟ್ ಶುರು ಮಾಡೋಣ. ನಾನ್ ಯಾರು? ಈ ಶತಮಾನದ ಮಾದರಿ ಹೆಣ್ಣು, ಈ ಶತಮಾನದ ಸಾಹಸಿ ಹೆಣ್ಣು. ಹೆಣ್ಣು ಮನೆ ಬೆಳಗು ದೀಪ ಕಣ್ರಿ, ದೀಪ. ಏನು ರಿಯಾಕ್ಟ್ ಮಾಡ್ತೀರಾ? ಅಯ್ಯೋ, ಜಿರಳೆ ರೀ, ಜಿರಳೆ. ಏ ಜಗಪ್ಪ, ಏನಾಯ್ತು ನಿನ್ಗೆ? ನನ್ಗೆ ಎಷ್ಟು ಡೈಲಾಗ್ ಹೊಡೆದ್ರು ನೀನ್ ಕೌಂಟ್ರೆ ಕೊಡ್ತಿಲ್ಲ. ನೀನೇನೇ ಡೈಲಾಗ್
ಡೈಲಾಗ್ ಹೊಡೆದ್ರು ಕೌಂಟ್ರು ಕೊಡಬಾರ್ದು ಅಂತ ರಚಿತಾ ಮೇಡಮ್ ಆನೆ ಮಾಡಿಸ್ಕೊಂಡವ್ರೆ. ಓ ಯಾವಾಗ? ನಿನ್ನೆ ನಂದಿ ಬೆಟ್ಟದಲ್ಲಿ. ಅಂದ್ರೆ ನಂದಿ ಬೆಟ್ಟದಲ್ಲಿ ಪೂಜೆಗೆ ಹೋಗಿದ್ದಾಗ ಅವಳು ಕೌಂಟ್ರು ಹೊಡಿಬೇಡ ಅಂತ ಇದು ಮಾಡಿಸ್ಕೊಂಡ್ರಂಗೆ. ನನ್ ಡೈಲಾಗ್ಗೆ ನೀನು ಕೌಂಟು ಕೊಟ್ಟಿದ್ರು ನಾನು ಸಹಿಸ್ಕೊತಾ ಇದ್ದೆ, ಆದ್ರೆ ಈ ನಂದಿ ಬೆಟ್ಟ ಅನ್ನೋ ಎತ್ಕೊಂಡ್ರೆ ಮಾತ್ರ ನಾನು ಸಹಿಸಕ್ಕಾಗಲ್ಲ. ಮಾತಾಡಬೇಡ ಅಂತ ಹೇಳಿದಾರಲ್ವಾ, ಮಾತಾಡೋ ಮುಷಂಡಿ ಮುಗಿದವನೇ, ಮಾತಾಡು ಮಾತಾಡು ಮಾತಾಡು. ಪ್ರಾಮಿಸ್ ಮಾಡಿಸ್ಕೊತೀನಿ ಅಂದೆ. ಡೈಲಾಗ್ ಹೊಡಿಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಂಡವ್ರೆ, ಹೊಡಿಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಂಡವ್ರೆ. ಏನ್ ಮೇಡಮ್ ಇದು ಫಿಟ್ಟಿಂಗು? ನಾನು ಕಾರು ಗ್ಲಾಸ್ಗೆ ಕಲ್ಲೊಡಿದ್ರೆ ಮಾತ್ರ ಹೊಡಿಬೇಕು, ಸುಮ್ನೆ ಯಾರು ಹೊಡಿಬಾರ್ದು. ನನ್ನ ಮಗ ಯಾಕೆ ನನಗೇನಾರ ಸುಮ್ನೆ ಹೊಡೆದ್ರೆ ನಮ್ಮ ಹುಡುಗರು ಅಲ್ಲೇ ಕೂತಿದ್ದಾರೆ, ಹಂಗೆ ಹಾಕೊಂಡ್ಬಿಡ್ತಾರೆ ನಿನ್ಗೆ. ಅಯ್ಯೋ ನಿನ್ನಲೆ ಏನೋ ಮಾಡ್ತಿದ್ಯಾ? ಅಯ್ಯೋ ನೆನ್ನೆ ಒಂದು ವಿಡಿಯೋ ನೋಡ್ಬಿಟ್ಟೆ, ಹುಲ್ಲು ಪ್ರೇರೇಪಿತಾನೆ ಆಗ್ಬಿಟ್ಟಿದ್ದೀನಿ ನಾನು. ಏನ್ ಮಾತಾಡ್ತೇವೆ, ಹೋಗ್ ಕಾಪಿ ತಗೊಂಬ ಹೋಗ. ಬಂದು ಬಿಟ್ಟಳು ನನಗೆ ಹೇಳುವುದಕ್ಕೆ. ಓ ಅನುಪಮ ಮೇಡಮ್ ನಮಸ್ಕಾರ. ನಮಸ್ಕಾರ. ಬನ್ನಿ ಕಾಪಿ ಕುಡಿರಿ. ಬೇಡ ಮಾಡೋದು. ಅದನ್ನೇ ತಗೋಬೋಗು, ಇಬ್ರು ಬೈಟು ಮಾಡ್ಕೊಂತೀವಿ. ಬೇಡ ಬಿಡು, 3 ಜನ ಬೈಟು ಮಾಡ್ಕ ಕುಡಿತೀವಿ. ಬಂತವಳು ನನ್ಗೆ ಹೇಳು. ಸರಿ ಊಟನಾರ ಮಾಡಿ ಬನ್ನಿ. ಬೇಡ. ನನ್ಗೆ ಸಂಬಂಧಿಕರಂದ್ರೆ ತುಂಬಾ ಇಷ್ಟ. ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು, ಸಂಬಂಧಿಕರು ಸಂಪಾದನೆ ಮಾಡಕ್ಕಾಗಲ್ಲ. ಬನ್ನಿ ಅಪ್ಪ, ನಿನ್ಗೂ ನಿನ್ ಸಂಬಂಧಿಕರಿಗೂ ದೊಡ್ಡ ನಮಸ್ಕಾರ. ನಂಗ್ ಬೇಡ. ಬನ್ನಿ ಅಂದ್ರೆ ಬೇಡ ಅಂದೆ. ಏನೋ ಬನ್ನಿ ಅಂದ್ ಬರ್ಲಿ, ನಾವೇನ್ ಮಾಡಕತ್ತಿದೆ? ಹೋಗಿ ಬರೀ ಅಯ್ಯ. ಅವ್ರು ಬರಲ್ಲ ಅಂದ್ರು ಬನ್ನಿ ಬನ್ನಿ ಅಂತ ಅದ್ಯಾಕ್ರೆ ಹೆಂಗ್ ಬಲವಂತ ಮಾಡ್ತೀರಾ ನೀವು? ಸಂಬಂಧಿಕರಂದ್ರೆ ಅಷ್ಟೊಂದು ಇಷ್ಟನಾ ನಿಮ್ಗೆ? ತೊಪ್ಪೆ ಸಿದ್ದಿ ಏನೇ ಗೊತ್ತು, ಸಂಬಂಧಿಕರಿಲ್ದೇ ಇರೋ ಸಂಸಾರ, ಸತ್ತ ಕರೆಕ್ಟ್ ಆಗಿ ಆಗದೆ ಇರೋ ಅಂತ್ಯ ಸಂಸ್ಕಾರ ಎರಡು ಒಂದೇ ಕಣೆ. ನೋಡು, 1 ಕೋಟಿ ರೂಪಾಯಿನ ಇಲ್ಲಿ ಕೂತಿರೋರು ಯಾರಿಗ್ ಬೇಕಾದ್ರೂ ಕೊಡು, ನಾಳೆನೆ ಮರ್ತು ಬಿಡ್ತಾರೆ. ಆದ್ರೆ ಕರೆದು ಬಿಟ್ಟು ಒಂದು ತುತ್ತು ಊಟ ಕೊಡು, ಸಾಯ ತನಕ ನೆಟ್ಬಿಟ್ಕೊಂಡಿರ್ತಾರೆ ಕಣೆ. ಸಾಯ ಅದೇನ್ ಹೇಳ್ತೀರೋ ನಂಗೆ ಒಂದು ಅರ್ಥ ಆಗಲ್ಲ. ಅರ್ಥ ಆಗಲ್ಲ ನಿನ್ಗೆ? ಇನ್ನೇನ್ ಅರ್ಥ ಆಯ್ತದೆ? ಆಟಗಾರನ್ಗೆ ಆಟ ಗೊತ್ತು, ಮಾಟಗಾರನ್ ಮಾಟ ಗೊತ್ತು, ನಿನ್ಗೇನ್ ಗೊತ್ತು? ತೊಪ್ಪೆ ಸಿದ್ದಿ ಹೋಗು, ನಮ್ ತೋಟದಲ್ಲಿ ಹೋಗಿ ತೊಪ್ಪೆ ಎತ್ತಾಕು ಹೋಗಿ. ಬಂದು ಬಿಟ್ಟಳು. ಅಲ್ಲ ಯಾವನ್ ಹೇಳು? ನಾನು ಸೀತಾರಾಮು. ಯಾವ ಸೀತಾರಾಮ ಹೇಳು? ಮೆಟ್ಟು. ಓ, ಅದ್ರಲ್ಲಿ ಹೊಡ್ಸ್ಕೊಂಡಿದ್ದಲ್ಲ. ಏನ್ ಹೇಳ? ನಾನು ಫಾರ್ಮಸಿ ಬೆಂಗಳೂರಿಗೆ ಬಂದಿದ್ದೀವಿ. ಬೆಂಗಳೂರಿಗೆ ಬಂದಿದ್ದೀರಾ? ಎಲ್ಲಿದ್ದೀರೋ? ಇಲ್ಲ, ಬೆಳಿಗ್ಗೆ ಬಂದ್ವಿ. ಅಯ್ಯೋ ಲೇ, ಬೆಂಗಳೂರಿಗೆ ಬಂದಿ ಲಾಲ್ಬಾಗ್ ನೋಡಿದ್ರಾ? ನೋಡ್ದೆ. ಕಬ್ಬನ್ ಪಾರ್ಕು ನೋಡ್ದೆ. ಕೆಂಪುಕೋಟೆ? ಅದು ಕೆಂಪುಕೋಟೆ ಎಲ್ಲ ಕಣದು ಹೈಕೋರ್ಟು. ಚೇಂಜ್ ಮಾಡ್ಬಿಟ್ರ? ವಿಧಾನಸೌಧ ನೋಡಿದ್ರಾ? ಅದನ್ನ ನೋಡ್ದೆ ಯಾರಾದ್ರೂ ಊರಿಗೆ ಹೋಗ್ತಾರಾ? ಲೈ, ಮತ್ತೆ ಈ ಸಾಮ್ರಾಣಿ ನೋಡ್ದೆ ಹೆಂಗೋ ಹೋಗ್ಬಿಡ್ತೀರಾ? ಬೇಗ ಈಗ್ಲೇ ಕ್ಯಾಬ್ ಮಾಡ್ಕೊಂಡು ನನ್ನ ಮನೆಗೆ ಬರ್ತಾ ಇದ್ರು ಅಷ್ಟೇ. ಇಲ್ಲ, ಹೋಟ್ಲಲ್ಲಿ ಇದೀವಿ, ಊಟ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ನನ್ನೂರವ್ರಾಗಿ ಬೆಂಗಳೂರಿಗೆ ಬಂದು ಹೋಟೆಲ್ ಊಟ ಮಾಡ್ತೀನಿ ಅಂತಿರಲ್ಲ ಸೀತಾರಾಮ್. ನನ್ನ ಹೆಂಡತಿ ನೋಡಕ್ಕೆ 3 ಅಡಿ ಇರ್ಬೋದು, ಆದ್ರೆ ಸಂಸ್ಕಾರ 6 ಅಡಿ ಇದೆ ಸೀತಾರಾಮ್. ಸೀತಾರಾಮ್, ನನ್ನ ಮನೇಲಿ ಹಾಕೊಳ್ಳಕ್ ಚಿನ್ನ ಇಲ್ದೇ ಇರ್ಬೋದು, ಆದ್ರೆ ತಟ್ಟೆ ತುಂಬಾ ಅನ್ನ ಇದೆ ಸೀತಾರಾಮ್. ಸೀತಾರಾಮ್, ಈ ವಿಷಯ ಏನಾದ್ರೂ ನನ್ನ ಹೆಂಡತಿಗೆ ಗೊತ್ತಾದ್ರೆ ಹಾರ್ಟ್ ಅಟ್ಯಾಕ್ ಆಗ ಅಲ್ಲೇ ನಿಗರ್ಕೊಂಡ್ಬಿಡ್ತಾಳೆ ಸೀತಾರಾಮ್. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಈಗಲೇ ಇಬ್ರು ಬಂದ್ಬಿಡ್ತೀವಿ. ಇದು ನನ್ನ ಫ್ರೆಂಡ್ ಅಂತಂದ್ರೆ ಬೇಗ ಈಗ್ಲೇ ಬಾ. ಏನಾ ಹುಡುಗಿ? ಏನಾ ಮಾವ? ಚೂಟು ಬಾಯ್ಲೆ ನನ್ನ ಫ್ರೆಂಡು ಊರಿಂದ ಬರ್ತಾ ಇದಾರೆ. 1 kg ಚಿಕನ್, 1 kg ಮಟನ್ ಎಲ್ಲ ತಂದು ಕ್ಲೀನ್ ಆಗಿ ಅಡಿಗೆ ಮಾಡು. ಸರಿ ಸರ್, ಸಂಬಂಧಿಕರು ಇರ್ಬೇಕು ಸರ್. ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು, ಆದ್ರೆ ಸಂಬಂಧಿಕರು ಸಂಪಾದನೆ ಮಾಡೋದು ಭಾರಿ ಕಷ್ಟ. ಎಲ್ರೂ ಚೆನ್ನಾಗಿರ್ಬೇಕು, ಅದ್ರ ಜೊತೆ ನಾನಿರ್ಬೇಕು ಸರ್. ಸೀತಾರಾಮ್, ನಿನ್ಗೊಂದು ಕ್ರೀಮ್ ಕೊಟ್ಟಿದ್ನಲ್ಲ, ಹಾಕ ಬರೋದಲ್ವಾ? ಸೀತಾರಾಮ್, ಕಳ್ಳ ಪರಮೇಶಿ ಸಾಮ್ರಾಣಿ, ಪರಮೇಶ್ವರ್ ಹಂಗೆಲ್ಲ ಹೊಡಿಬೇಡ ಈಗ. ಯಾಕೆ? ಅವನೀಗ ನಮ್ಮೂರ್ ಪಂಚಾಯತ್ ಪ್ರೆಸಿಡೆಂಟ್ ಆಗ್ಬಿಟ್ಟ. ಬೀದಿಲಿ ಪಸ್ಕೆ ಎತ್ಕೊಂಡ್ ನಿಂತ್ಕತಾನೆ ಅನ್ಕೊಂಡಿದ್ದೆ, ಪ್ರೆಸಿಡೆಂಟ್ ಆಗ್ಬಿಟ್ಟೇನೋ. ಸೂಪರ್ ಬರ್ರೋ ಒಳಿಕ್ ಬರ್ರೋ. ತಂಗಿ ಏನೇ ಹುಡುಗಿ? ಏನಾ ಮಾವ?
ತುಟ್ಟು ತುಟ್ಟು ಬಯಲಿ. ಏನ್ ಹೇಳು ಸೀತಾರಾಮು, ನಮ್ ಸಾಮ್ರಾಣಿ ಸಂಸ್ಕಾರ ಅಂದ್ರೆ ಸಂಸ್ಕಾರ. ಈ ಸಂಸ್ಕಾರ ಹೋಯ್ತು ಹೋಯ್ತಾ ಹೋಯ್ತಾ ನಿನಗೆ ಗೊತ್ತಾಯ್ತದ ನೋಡ್ಕೋ. ಇವ್ರೆ ಕಣೆ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು. ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಊರಲ್ಲೆಲ್ಲ ಚೆನ್ನಾಗಿದ್ದಾರಾ? ಅಬ್ಬಾ ಬಾ 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 ನೋಡು, ಸಾಮ್ರಾಣಿದೆ ಸಂಸ್ಕಾರ ಅಂದೆ, ಇಲ್ಲಿ ನೋಡು ಸಂಸ್ಕಾರನೇ 3 ಅಡಿ ಸೀರೆ ಉಟ್ಕೊಂಡು ಬಂದ್ ನಿಂತವಳೆ. ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ? ಊಟ ಮಾಡ್ಕೊಂಡ್ ಬಂದ್ರಾ? ಓ, ಇಲ್ಲೇ ಮಾಡಕ್ ಬಂದ್ರಾ? ಸರಿ ಸರಿ. ಸುಮ್ನೆ ಸುಮ್ನೆ ಅವಳು ತಮಾಷೆ ಮಾಡ್ತಾವಳ ಅಷ್ಟೇ ಕಣ. ಚಿಕ್ಕ ಹುಡುಗಿ, ಇನ್ನು 18 ವರ್ಷ. 18 ವರ್ಷ? ಏನಪ್ಪ ಕಾಣದೇ ಇಲ್ಲ. ಅವಳಿಗೆ ವಯಸ್ಸು ಕಾಣಲ್ಲ, ನೀ ಬೆಳಕಲ್ಲೇ ಕಾಣಲ್ಲ. ನಾ ಏನಾರ ಹೇಳ್ತೀನಾ? ಸುಮ್ನೆ ನಿಂತ್ಕೊಬೇಕು. ಅವ್ರು ನಮ್ಮ ಮನೆಯಲ್ಲ ಊಟ ಮಾಡಕ್ ಬಂದಿರೋದು, ಗೊತ್ತಿಲ್ವಾ ನಿನ್ಗೆ? ತುಟ್ಟು ತುಟ್ಟು ಹೋಗ್ ರೆಡಿ ಮಾಡು. ಬೆಂಗಳೂರಿಗೆ ಬಂದು ನನ್ನ ಮನೇಲಿ ಊಟ ಮಾಡ್ದೆ, ಹಂಗೆ ಹೋಟ್ಲಲ್ಲಿ ಮಾಡ್ತೀನಿ. ಓದ್ ಬಿಡ್ತೀನಿ ನಿಮ್ಗೆ. ಏ ಹುಡುಗಿ, ಏನಾ ಮಾವ? ಅಡಿಗೆ ಎಲ್ಲಿ ತನಕ ಬಂತು? ಒಗ್ಗರಣೆ ಹಾಕ್ತಾ ಇದೀನಿ. ಬರ್ತಾ ಇದೀಯಾ? ಒಗ್ಗರಣೆ ವಾಸನೆ ಬರ್ತಾ ಇದೀಯಾ? ಬರ್ತಾ ಇದೆ, ಬರ್ತಾ ಇದೆ. ನಾನು ಹೋಟ್ಲಲ್ಲಿ ಊಟ ಮಾಡ್ತೀನಿ ಅಂದ್ರೆ ಓದ್ ಬಿಡ್ತೀನಿ ನಿಮ್ಗೆ. ಹಾಲ 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 ಬೆಳೆ ಬೆಳೆ ನೊರೆ ಹಾಲ. ಯಾವ ಸಾಮ್ರಾಣೆ, ಏನ ಹಾಲಿನ ದುಡ್ಡು ಕೊಡಯ್ಯ. ಎಷ್ಟು? 3000. 3,000 ರೂಪಾಯಿಗೆ 3 ಉದ್ದ ಡೈಲಾಗ್ ಹೇಳ್ಕೊ ಬರ್ತಾವನೆ. ಏನ ಹುಡುಗಿ? ಏನಾ ಮಾವ? ಆ ಬೀರುಲಿ 3,000 ರೂಪಾಯಿ ಇಟ್ಟಿದ್ದೀನಿ, ಹಾಲನ್ನು ಕೊಡಕ್ಕೆ ಅಂತ ತಗಂಬ. ಅಯ್ಯೋ, ನಿನ್ ಯೋಗ್ಯತೆಗೆ ಯಾವ 3,000 ರೂಪಾಯಿ ಇಟ್ಟಿದ್ದೆ ನೀನು? ನೆನ್ನೆ ಇಟ್ಟಿದ್ನಲ್ಲಿ ಏನಾಯ್ತು? ಹೋದ್ವಾರ ನಿಮ್ ಸಂಬಂಧಿಕರು ಬಂದ್ರು, ಅವ್ರ ಮುಂದೆ ನಮ್ ಮರ್ಯಾದೆ ಉಳಿಬೇಕು ಅಂತ ಎಲ್ಲ ಖರ್ಚು ಮಾಡ್ಬಿಟ್ಟಿಯಲ್ಲ. ಖರ್ಚು ಮಾಡ್ಬಿಟ್ನಾ? ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಕಣೆ. ಸಂಬಂಧಿಕರು ಸಂಪಾದನೆ ಮಾಡಕ್ಕಾಗುತ್ತೇನೆ? ಎಲ್ಲ ಚೆನ್ನಾಗಿರ್ಬೇಕು, ಅವ್ರ ಜೊತೆ ನಾನಿರ್ಬೇಕು. ಸೀತಾರಾಮ್, ಬಾಳೆಹಣ್ಣು ಇಲ್ದೇ ಇರೋ ಗೊನೆ, ಸಂಬಂಧಿಕರು ಇಲ್ದೇ ಇರೋ ಮನೆ ಇದ್ರು ವೇಸ್ಟ್. ಸೀತಾರಾಮ್, ಕರೆಕ್ಟ್ ಕರೆಕ್ಟ್ ಸಾಮ್ರಾಣಿ. 3,000 ಕೊಡು. ಕೊಟ್ಬಿಡ್ತೀನಿ, ಕೊಡ. ಕಾಸಿಲ್ವಂತೆ ಹಾಲು ಅವನ್ಗೆ. ಅದು 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 ಕೊಡ ಕೊಡ, ನಮ್ ಸಾಮ್ರಾಣಿ ಕೊಡ. ಕೊಡ. ಅವಾಗವತ್ತು ಕೊಡಲ್ವಾ ನಾನು? ಅಲ್ಲ, ಈಗ ಮಾನ ಮರ್ಯಾದಿಲ್ಲ ನಿನ್ನಂತ ನಾಯಿ ಹತ್ರ ಇಸ್ಕೊಳಕ್ಕೆ. ಇರೋದೇ 3,000. ಕೊಡ್ತಿಲ್ಲ. 3,000 ನಾಳೆ ಹಾಲ್ಗೆ ನೀರ್ ಹಾಕದೆ ತಕ್ಕಂಬ. ಯಾವ ಸಾಮ್ರಾಣೆ, ಭೂಮಿ ಬಿತ್ತಿದ್ರೆ ಬೆಳೆನಾದ್ರೂ ಬರ್ತೈತಿ. ನಿನಗೆ ಎಷ್ಟು ಸರಿ ಹೋಗಿದ್ರು ಟೈಮ್ ಸರಿ ಹಾಲಿನ ದುಡ್ಡೇ ಬರಲ್ಲ. 1 ಲೀಟರ್ ಹಾಲು ಕೊಡು. ಅಣ್ಣ, ಮುಂದಿನ ತಿಂಗಳ ಬರ್ತೀರ ತಾನೆ? ಬರ್ತೀವಿ. ಯಾಕೆ? ಅಲ್ಲ, ಮುಂದಿನ ತಿಂಗಳ ಹಾಲಿನ ದುಡ್ಡು ಇಸ್ಕೊಳಕ್ಕೆ. ಸುಮ್ನೆ ತಮಾಷೆ ಮಾಡ್ತಾವನೆ. ಮಜಾ ಬರತ್ತಲ್ಲ ಅವನೇ. ಸುಮ್ನೆ ಕೌಂಟ್ರ್ ಹೊಡಿತಾನೆ, ಅರ್ಥನೇ ಆಗಲ್ಲ. ಈಗ ಬರ್ತಾ ಇದೀಯಾ? ವಾಸನೆ ಘಮ ಘಮ ಅಂತ ಬರ್ತಾ ಇದೀಯಾ? ಬರ್ತಾ ಇದೆ ಕಣೋ, ಬರ್ತಾ ಇದೆ. ಇಲ್ಲೇ ಕೂತಿರ, ಹೋಗಿ ತಕ ಬಂದ್ಬಿಡ್ತೀನಿ. ಮಂತ್ ಹೋಟ್ಲಲ್ಲಿ ಊಟ ಮಾಡ್ತೀನಿ ಅಂದ್ರಿ, ಗೊತ್ತು ಬಿಡ್ತೀನಿ ನಿಮ್ಗೆ. ಬರ್ತಾ ಇದೀಯಾ? ವಾಸನೆ ಬರ್ತಾ ಇದೆಯಾ? ನನಗೆ ಮೊದ್ಲೇ ಶುಗರ್ ಕಣ, ಊಟ ಸರಿಯಾಗಿ ಬೀಳ್ಲಿಲ್ಲ ಅಂದ್ರೆ ತಲೆ ತಿರುಗಿ ಬಂದು ಬಿದ್ದೋಗ್ಬಿಡ್ತೀನಿ ಕಣ. ಸುಮ್ಮನೆ ಇಷ್ಟು ಮಾತಾಡೋನು ಊಟ ಹಾಕಲ್ವಾ? ತಡ್ಕೋ ಹಾಕ್ತಾನೆ ಹಂಗಂತೀಯ? ಪರಮೇಶಿ, ಏನೋ 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 ಈ ಚಿಕನು. ಲೇ, ಈ ಕೋಳಿ ಜೀವಂತವಾಗಿರ್ಬೇಕಾದ್ರೆ ಎಷ್ಟು ಬೇಲಿ ಹಾರಿತ್ತೋ ಏನೋ. ಇವತ್ತು ನನ್ನ ಮನೆ ಪಾತ್ರೆಯಲ್ಲಿ ಕೊತ್ತ ಕೊತ್ತ ಅಂತ ಬೆಂದಾಗಿ ನನ್ನ ಬಾಯಲ್ಲಿದೆ ಕಣೋ, ಬಾಯಲ್ಲಿ. ಸಾಮ್ರಾಣಿ, ಪಾಪ ಅವ್ರಿಗೆ ಶುಗರ್ ಕಣ, ಊಟ ಬಡ್ಸೋ. ಶುಗರ ನೋಡಕೊಳ್ಳೆ, ತಗರಿದ್ದಂಗ ಅವನಲ್ಲ. ಸೀತಾರಾಮ್, ಬರ್ತಾ ಇದೀಯಾ? ವಾಸನೆ ಘಮ ಘಮ ಅಂತ ಬರ್ತಾ ಇದೀಯಾ? ಬರ್ತಾ ಇದೆ ಕಣೋ. ಸಾಬ್ರಾಣಿ, ಓಹೋ, ಮನೆ ಓನರು. ಮರ್ಯಾದೆಯಿಂದ ಬಾರ್ಗೆ ದುಡ್ಡು ಕೊಡು. ಇವತ್ತು ಇಟ್ಟೆ ಮಕ್ಕ ಹಿಡ್ದು. ನೋಡಿ ಸಿಗಪ್ಪ, ಇಲ್ಲೆಲ್ಲ ಮರ್ಯಾದೆ ಕಳಿಬಿಡ ಸುಮ್ಮನೆ. ನೋಡ್ದ ನಾಚಿಕೆನ ನಿಂಗೆ? ಏನ್ ಮಾಡ್ರು ಬಾಡಿಗೆ ದುಡ್ಡು ಮಾತ್ರ ಮರ್ಯಾದೆ ಹೇಳು. ಬಾಯಿಗೆ ಮಣ್ಣಾಕ. ನೀನ್ ಬಾಡಿಗೆ ದುಡ್ಡು ಕೊಡ್ದೆ ಸುಮ್ನೆ ಬಿಟ್ಬಿಡ್ತೀಯಾ? ಸರ್ರೆ ಆಗ್ಬಿಡ್ತೀನಿ. ಬಿಟ್ಬಿಡ್ತೀಯ. ಇವಳು ನಮ್ಮ ಮನೆ ಓನರು, ಸ್ವಲ್ಪ ನಾಚಿಕೆ, ಅದ್ರ ಬಾಡಿಗೆ ಮಾತ್ರ ಮರ್ಯಾದೆ ಇಲ್ಲ ಅವಳು. ಏನಾ ಹುಡುಗಿ? ಏನಾ ಮಾವ? ಆ ಸೀರೆ ಕೆಳಗಡೆ 5,000 ರೂಪಾಯಿನ ಇಟ್ಟಿದ್ದೀನಿ ಬಾಡಿಗೆಗೆ ಅಂತ ತಗೊಂಬ. ಯಾವ ಸೀರೆ ಕೆಳಗೆ ಇಟ್ಟಿದ್ಯಾ ನೀನು? ಇಟ್ಟಿದ್ನಲ್ಲ, ಏನಾಯ್ತು? ಹೋದ ತಿಂಗಳು ಯಾರೋ ಸಂಬಂಧಿಕರು ಬಂದ್ರು, ಅವ್ರ ಮುಂದೆ ನಮ್ಮ ಮರ್ಯಾದೆ ಉಳಿಸ್ಕೋಬೇಕು ಅಂತ ಎಲ್ಲ ಖರ್ಚು ಮಾಡ್ಬಿಟ್ಟಿಯಲ್ಲ. ಖರ್ಚಾಗೋಯ್ತಾ? ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೇಕು ಕಣ. ಸಂಬಂಧಿಕರು ಸಂಪಾದನೆ ಮಾಡಕ್ಕಾಗುತ್ತೇನೆ? ಎಲ್ರು ಚೆನ್ನಾಗಿರ್ಬೇಕು, ಅವ್ರ ಜೊತೆ ನಾನಿರ್ಬೇಕು. ಸೀತಾರಾಮ್,
ಮೋಡ ಇಲ್ದಿರೋ ಆಕಾಶ, ಸಂಬಂಧಿಕರು ಇಲ್ದಿರೋ ನಿವಾಸ, ಇದ್ರು ಒಂದೇ ಇಲ್ದೇ ಇದ್ರು ಒಂದೇ ಸೀತಾರಾಮ್. ಸಬ್ಬಾಸ್ ಸಾಮ್ರಾಣಿ, ಅಕ್ಷರಕ್ಕೆ ಲಕ್ಷ ಕೊಡ್ಬೇಕಂತ ಮಾತು ಹೇಳ್ದೆ ನೋಡು. ಲಕ್ಷ ಏನ್ ಬೇಡ, 5,000 ಕೊಡು. ಕೊಡು ಹಾಗೆ ಕೊಟ್ಬಿಡ್ತೀನಿ ಕೊಡ. ಕೊಟ್ಬಿಡ್ತೀನಿ ಕೊಡ. ಹೋಗ್ಬೇಕಾದ್ರೆ ಕೊಡ್ತೀನಿ ಕೊಡ. ಈ ನಾಯಿ ದುಡ್ಡು ಯಾವನು ಬೇಕು. ತಗ, ನೆಂಟ್ರು ಬಂದಾಗ್ಲೇ ಬರ್ಬೇಕಾ ಬಾಡಿಗೆ ಇಸ್ಕೊಳಕ್ಕೆ? ಇವ್ರಾಗಿದ್ದಕ್ಕೆ ಸರಿ ಹೋಯ್ತು, ಬೇರೆಯವ್ರಾಗಿದ್ರೆ ಮೇಟ್ ತಗೊಂಡು ಹೊಡಿಯೋರು. ಸಾಮ್ರಾಣಿ, ನೀನೇ ಫೋನ್ ಮಾಡ್ಬಿಟ್ಟು ಮನೆಗ್ ನೆಂಟ್ರು ಬಂದವ್ರೆ, ಬಂದ್ ಬಾಡಿಗೆ ದುಡ್ಡು ಇಸ್ಕೋಕು ಅಂತ ಹೇಳಿಲ್ವಾ? ಎಲ್ಲ ಹಿಂಗೆಲ್ಲ ಸುಮ್ಮನೆ ತಮಾಷೆ ಮಾಡ್ತಾಳ ಅವಳು. ಮಜಾ ಬರತ್ತೆ ಅಕ್ರೆ. ಬರ್ತಾ ಇದೀಯಾ? ವಾಸನೆ ಘಮ ಘಮ ಬರ್ತಾ ಇದೀಯಾ? ತಗಬ. ಲೇ, ನನ್ನ ಹೆಂಡತಿ ಅಡಿಗೆ ಮಾಡ್ತಾಳ ಕಣ. ತಿಂದು ಬಿಟ್ರೆ ಹಂಗೆ ಉತ್ತಿ ಹಿಡ್ಕೊಂಡ್ಬಿಡ್ಬೇಕು ನಿಮ್ಗೆ. ಹಂಗೆ ಎಲ್ಲ ನಾಯಿಗಳು ಇಲ್ಲೇ ಬಂದು ವಕ್ರಸ್ಕತ್ತವೆ. ಸಾಮ್ರಾಣಿ, ನಿನ್ನ ಹೆಂಡತಿ ನಾಯಿ ಅಂತವಳೆ? ಬೀದಿ ನಾಯಿಗಳು ನಮ್ಮ ಮನೆ ಮುಂದೆ ವಾಸನೆಗೆ ಬಂದು ಬಹು ಅಂತ ಬೊಗಳ್ತಾ ಇದೆ ಅಂತ ಹೇಳ್ತಾವಳೆ. ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಗೊತ್ತಾ? ಹೌದಾ? ಅವಳು ನಾಗರ ಬಾವಿಲಿ ಅಡಿಗೆ ಮಾಡಿದ್ರೆ ನೆಲಮಂಗ್ಲದಿಂದ ಜನ ಓಡ್ ಬಂದು ವಾಸನೆ ಕುಡ್ಕೊಂಡು ಹೋಯ್ತಾರ ಕಣ. ಗೊತ್ತಾ ನಿಮ್ಗೆ? ಅಯ್ಯೋ, ಬಡ್ಸ. ಒಂದ್ ನಿಮಿಷ ಒಂದು ಊಟ ಬಡಿಸೋದು ಒಂದು ಸಂಸ್ಕಾರ. ಅನ್ನದಲ್ಲಿ ಅನುರಾಗ, ಸಾಂಬಾರಲ್ಲಿ ಅನುಬಂಧ, ನೋಡಕ್ಕೆ ಅನುಪಮ ಇದ್ರೇನೆ ಚಂದ ಕಣೋ. ಅನುಪಮ ಅವ್ರು ಆಮೇಲೆ ಬರ್ಲಿ ಕೇಳೋ. ಅನುಪಮ ಅವ್ರು ಆಮೇಲೆ ಬರ್ಲಿ, ಅನ್ನ ಬಡಿಸೋ. ಬಡಿಸ್ತಾ ಇರ್ತೀನಿ ನಿಮ್ಗೆ. ತಗೊಳ್ರ. ಬರ್ತಾ ಇದೀಯಾ? ತಗ ಅನ್ನ ಕಣ. ಅನ್ನ ನನ್ನ ಮಗಳು ಕಣ ಪುಟ್ಟಿ. ರಾಜ, ಅಯ್ಯೋ ಪುಟ್ಟಿ, ಇಷ್ಟು ಬೇಗ ಯಾಕೆ ಬಂದೆ ಸ್ಕೂಲಿಂದ? ಅಪ್ಪ, ಸ್ಕೂಲಲ್ಲಿ ಬಲ್ಪ ಕಳ್ದೋಯ್ತು ಅಂತ ಮಿಸ್ ಹುಡ್ಕಕ್ಕೆ ರಜೆ ಕೊಟ್ಬಿಟ್ರು ನಾ ಬಂದ್ಬಿಟ್ಟೆ. ಅಯ್ಯೋ, ಎಂತ ಮಿಸ್, ಎಂತ ಮಗಳು. ಸೂಪರ್ ಪುಟ್ಟಿ, ಸೂಪರ್ ನೀನು. ಅಪ್ಪ ಮೊಬೈಲ್ ಕೊಡು. ತಗೋ ಪುಟ್ಟಿ, ಇಲ್ಲ ಕೂತ್ಕೊಂಡು ಆಟ ಆಡು. ನನ್ನ ಮಗಳು ಪುಟ್ಟಿ ಅಂತ. ಅನ್ನ ತಿನ್ನು. ಬರ್ತಾ ಇದೀಯಾ? ಮಗ, ಚಿಕನು ಕಣೋ, ಚಿಕನು. ಬರ್ತಾ ಇದೀಯಾ? ಘಮ ಘಮ. ತಿನ್ನ ಲೈ. ಆ ಚಿಕನ್ ನನಗ್ ಬೇಕು. ನಿನ್ಗೆ ಒಳಗಡೆ ಇದೆ ಪುಟ್ಟ. ನಂಗೆ ಎಲ್ಲ ಬೇಕು. ನಿಂಗೆ ಒಳಗಡೆ ಇದೆ ಪುಟ್ಟ. ಈಗ ಕೊಡ್ತೀಯ ಮೊಬೈಲ್ ಹೊಡ್ದ? ಪುಟ್ಟ, ಸಂಬಂಧಿಕರು ಅಂತಂದ್ರೆ ದೇವ್ರಿದ್ದಂಗೆ ಪುಟ್ಟ. ಮೊಬೈಲ್ ಯಾರು ಬೇಕಾದ್ರೂ ತಗೋಬಹುದು, ಅದ್ರ ಸಂಬಂಧಿಕರು ತಗೊಳಕಾಗುತ್ತೆ ಪುಟ್ಟ. ಬೇಡ ಪುಟ್ಟ, ಬೇಡ. ಪುಟ್ಟ, ಸಂಬಂಧಿಕರಿಲ್ಲ ಅಂತಂದ್ರೆ ಸಂಸಾರ ಸ್ಮಶಾನ ಆಗ್ಬಿಡುತ್ತೆ ಪುಟ್ಟ. ಸಾಮ್ರಾಣಿ, ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಒಂದ್ ನಿಮಿಷ, ಆ ಚಿಕನ್ನ ತೆಗ್ದಿದ್ರು ಉಳಿಕಾಕ. ನೀನೇ ತಿನ್ನು ಪುಟ್ಟ, ನೀನೇ ತಿನ್ನು ಅದನ್ನ. ಕಳ್ಳನ್ ಮಗ ತಡಿಯ ಅಂದಲ್ಲಿ ಪೀಸ್ ಬಚ್ಚಿಟ್ಟೇನೆ. ಮಗು ಪೀಸ್ನ ಕದ್ದು ಅನ್ನದೊಳಗೆ. ಶುಗರ್ ಕಣ, ಕೊಡ ಪೀಸ್ ಕೊಡ. ಶುಗರ್ ಕಣ, ತಿನ್ಲಿ ಬಿಡ ಪಾಪ. ಏನೋ ಶುಗರ್ ನೋಡಕೊಳ್ಳು, ಊರಲ್ಲಿ ತಿರ್ಗಾಡ ಟಗರ ಇದ್ದಂಗ ಅವನು ಶುಗರ್ ಅಂತ. ಯಾಕ್ರು ಹಿಂಗ್ ಬರ್ಗೆಟ್ಬಿಟ್ಟಿದ್ದೀರಾ? ನಿಮಗೆ ಕಂಡ್ರೋ ಇದು? ನಿಮಗೆ ತಿನ್ರು. ಬರ್ತಾ ಇದೆಯಾ? ತಿನ್ನ. ಸಾಮ್ರಾಣಿ, ಪಕ್ಕ ತಾನೆ? ಪಕ್ಕ ತಿನ್ನ. ಒಂದು ಪೀಸ್ ಏನಾದ್ರೂ ತಿಂದ್ರೆ ಕತ್ತಿಸ್ಕೊಂಡ್ ಸತ್ತೋಗ್ಬಿಡ್ತೀನಿ. ಏನಾಯ್ತಮ್ಮ? ಅಯ್ಯೋ ದರಿದ್ರದವ, ನನ್ ಮಗಳನ್ನ ಸಾಯಿಸ್ಬೇಕು ಅಂತ ಬಂದಿದ್ದೀರಾ? ಯಾಕೆ ಬರ್ತಾ ಅಲ್ಲೆಲ್ಲ ಹೋಟ್ಲು ಸಿಗ್ಲಿಲ್ವಾ ನಿಮ್ಗೆ?
ಬೇಜಾರು ಮಾಡ್ಕೋಬೇಕು ಪಂಚಾಯತಿ ಅಲ್ಲಿ ಮಾಡ್ತ ಕಣ ನಿನ್ಗೋಸ್ಕರ ಮಾಡಿರೋದು ಕಣ ತಿನ್ನು ಇನ್ನೊಂದು ತಿನ್ನ ಇನ್ನೊಂದು ಪೀಸ್ ತಿನ್ನಲೇ ಇನ್ನೊಂದು ಪೀಸ್ ತಿನ್ನ ಅಳ್ಬೇಡ ನಿನ್ಗೋಸ್ಕರನೇ ಮಾಡಿರೋ ತಿನ್ರು ಬರ್ತಾ ಇದೆಯಾ ಒಂದು ಪೀಸ್ ಏನಾದ್ರೂ ತಿಂದ್ರೆ ಮಕ್ಕಳ ಕೈ ತಕೊಂಡ್ ಚಚ್ಬಿಡ್ತೀನಿ. ನಿಮ್ ಖುಷಿನ ಬೇಜಾರು ಮಾಡ್ಕೊಬಿಡಿ ಮಗು ತುಂಟಾಟ. ನೋಡು ನಿನ್ ಚಿಕನ್ ಬಿಡ ನಿನ್ ಸಾಂಬಾರು ಬಿಡ ಬರೀ ಅನ್ನ ತಿನ್ಬಿಡ್ತೀನಿ ಬಿಟ್ಬಿಡ. ಒಂದ್ ನಿಮಿಷ ಪ್ಲೇಟ್ ಕೊಡ. ಇದಕ್ಕೆ ಹೇಳ್ತೀನಿ ಕೊಡ. ಸಾಂಬ್ರಾಣಿ ಮನೆಗೆ ಹೋಗ್ಬಿಟ್ಟು ಬರೀ ಬೆಳಿ ಎಣ್ಣ ತಿಂದೆ ಅಂತ ಊರಲ್ಲಿ ಹೇಳಿದ್ರೆ ನನ್ನ ಮರ್ಯಾದೆ ಏನಾಗ್ಬೇಕು ಅಯ್ಯೋ ನಿನ್ನ ಮರ್ಯಾದೆ ನನ್ನ ಮೆಟ್ಟು ತುರುಕ್ರೆ ಅನ್ನ ತಿಂತಿದ್ದವನ್ನ ಕರ್ಸ್ಬಿಟ್ಟು ಅನ್ನ ಕಿತ್ಕಂತೀನ ಸಾಂಬ್ರಾಣಿ ಲೇ ನಿನ್ ಒಳ್ಳೆ ಸಾವು ಬರಲ್ಲ ಕಣೋ. ನಿನ್ ಬಿಡು ಅವಳು ಮಿನಿ ಕುಳುಮಿಂಟಿ ಅವಳು ಉದ್ದಾರ ಆಗಲ್ಲ ಕಣೋ. ಅವಳು ಉದ್ದಾರ ಆಗಲ್ಲ. ಲೇ ಸೀತಾರಾಮ ನಂಗೆ ಶುಗರ್ ಡೌನ್ ಆಗ್ತೈತ್ ಕಣ. ನಾನು ಹೋಗ್ಬಿಡ್ತೀನಿ ಸಿಕ್ಕಣ ನಿನ್ ಬದುಕ್ಸೋ. ಹೆಂಗ ಬದುಕ್ಸ್ಲಿ? ₹1 ದುಡ್ಡಿಲ್ಲ, ಇರೋ ಬರೋ ದುಡ್ಡೆಲ್ಲ ಅವನೇ ಕಿತ್ಕೊಂಡ್ಬಿಟ್ಟವನೆ. ₹100 ಕೊಡ. ಸೀತಾರಾಮ್, ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ, ಆದ್ರೆ ಸಂಬಂಧಿಕರು ₹100 ಕೊಡ. ಅವ್ನಿಗೆ ಅನ್ನ ಹಾಕಿ ಬದುಕ. ಏನಾ ಹುಡುಗಿ? ಏನಾ ಮಾವ? ಚುಟ್ಟು ಕೊಡ್ತೀನಿ. ಪಾಪ ಪರಮೇಶಿ ಸತ್ತೋಗ್ಬಿಟ್ಟ. ಈಗ ಊರ್ಗ್ ಹೋಗ್ಬಿಟ್ಟು ನಾನು ಏನ್ ಹೇಳಿ? ಸತ್ತೋದ ಅಂತ ಹೇಳ. ಸೀತಾರಾಮ್, ಊರ್ಗ್ ಹೋದ್ಮೇಲೆ ಸಾಂಬ್ರಾಣಿ ಮನೆಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಅಂತ ಹೇಳ್ಕೊಳ್ರೋ. ಹೇಳ್ಕೊಳ್ಳಿ. ಮನೆನೆಲ್ಲ ಹಾಳು ಮಾಡ್ತಾವ್ರೆ. ಅಯ್ಯೋ ಕಚ್ಚಡ ಕಂತ್ರಿ ಕಜ್ಜಿ ನಾಯಿ ತಗುಡು ತುಕಾರಣ ನಮ್ಮ ಮಗನೇ. ಹೋಗಿ ನಾವು ನಿಮ್ಮನೆಗೆ ಬಂದಲ್ಲ ಊಟಕ್ಕೆ, ಮೆಟ್ಟು ತಗೊಂಡು ನಾವು ಹೊಡ್ಕೋಬೇಕು. ಭಾರಿ ಅಲ್ಟಾಗ್ಬಿಟ್ಟಿದ್ದಾನೆ. ಹೋಗಿದ್ಬಿಟ್ಟ. ಇಷ್ಟು ಮಚ್ಕಣ, ಭಾರಿ ಅಲ್ಟಾಗ್ಬಿಟ್ಟ. ಭಾರಿ ಬೇಜಾರಾಯ್ತು. ಎಣ್ಣೆನೆ ನೀನು ಎಣ್ಣೆ. ನೆಂಟ್ರು ಬಂದಿದ್ದಾರೆ, ಅವ್ರ ಜೊತೆ ಹೆಂಗ್ ನಡ್ಕೊಬೇಕು ಅಂತ ಗೊತ್ತಾಗಲ್ವ ನಿನ್ಗೆ? ಸಂಬಂಧಿಕರನ್ನೆಲ್ಲ ಹಾಳು ಮಾಡ್ಬಿಟ್ಟಲ್ಲಿ ಮಾನ ಮರ್ಯಾದೆ ನಿನ್ಗೆ. ನಿಮ್ ಜನ್ಮಕ್ಕೆ ಅದಕ್ಕೆ ಏನ್ ಮಾಡ್ಬೇಕೀಗ? ಏನಿಲ್ಲ, ತಟ್ಟೆ ತಗೊಬನ್ನಿ, ನಾವು ಊಟ ಮಾಡೋಣ. ಬನ್ನಿ. ಅಲ್ಲ ಮೇಡಮ್, ಏನ ಶೂಟಿಂಗ್ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಇದ್ದೀರಾ ಮೇಡಮ್? ಲಾಲ್ಬಾಗ್ ನೋಡಿದ್ರಾ? ಆ ಕಬ್ಬನ್ ಪಾರ್ಕ್ ನೋಡಿದ್ರಾ? ಮತ್ತೆ ಸಾಂಬ್ರಾಣಿ ನೋಡಲ್ವಾ ಮೇಡಮ್? ದಯವಿಟ್ಟು ನೀವು ಈಗಲೇ ನಮ್ಮ ಮನೆಗೆ ಬರ್ಬೇಕು. ಚಿಕನ್, ಮಟನ್, ತಲೆ ಮಾಂಸ, ಮುದ್ದೆ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಅಷ್ಟೇ. ಬರ್ತಿದ್ರೆ ಬನ್ನಿ ಪ್ಲೀಸ್. ನಾನು ಟ್ಯೂಷನ್ಗೆ ಹೋಗ್ಬರ್ತೀನಿ. ಟ್ಯೂಷನ್ಗೆಲ್ಲ ಹೋಗ್ಬೇಡ ಮಗ್ಲೇ. ಈಗ ಒಬ್ರು ಸೆಲೆಬ್ರಿಟಿ ಬರ್ತಾ ಇದಾರೆ, ಅವ್ರ ಮುಂದೆ ನೀನ್ ಇದೇ ತರ ಆಕ್ಟಿಂಗ್ ಮಾಡ್ಬಿಟ್ರೆ ಮಜಾ ಬರತ್ತಕ್ಕೆ ಸೇರಿಸ್ಕೊಂಡ್ಬಿಡ್ತಾರೆ ನಿನ್ನ. ಯಾರು? ರಚಿತಾ ಮೇಡಮ್. ಹೌದಾ? ಹಾಗಾದ್ರೆ ಈ ಬಾರ್ಗೆ ಮನೆ ಬೇಡ, ಮತ್ತೆ ಪ್ಲೀಸ್ ಮನೆಗೆ ಶಿಫ್ಟ್ ಆಗ್ಬಿಡೋಣ. ಬಂತಪ್ಪ ವಾಸನೆ? ಬಂತು. ಚೆನ್ನಾಗಿ ತಗೊಂಡೆ ವಾಸನೆನಾ? ಊರಿಗೆ ಹೋದೆ ವಾಸನೆ ತಗೊಂಡು ಅಷ್ಟೇ. ನನ್ನ ಹತ್ರ ಸಿಗೋದಿನ್ನೇನು ಸಿಗಲ್ಲ. ಅಪ್ಪ ನನ್ನನ್ನು ಊಟಕ್ಕೆ ಕರಿತ್ಯಾ? ಈಗ ನೆಕ್ಸ್ಟ್ ಅವ್ರು ಬರ್ತಿದ್ದಾರೆ. ರಚಿ ಬರ್ತಾ ಇದ್ಯಾ? ಘಮ ವಾಸನೆ ಬರ್ತಾ ಇದ್ಯಾ? ನನಗೂ ಹಂಗೆ ಆಗ್ತಾ ಇತ್ತು. ಹೊಟ್ಟೆ ಹಶು ಟೈಮಲ್ಲಿ ಯಾರಾದ್ರೂ ಸುಮ್ಮನೆ ಸ್ಮೆಲ್ ಬರ್ತಿದ್ಯಾ ಅಂದಾಗ ಕೋಪ ಬಂದು ಕಡೆ ಅನ್ನೋ ಲೆವೆಲ್ ಅವನು ಇದ್ದ, ನಾನು ಇದ್ದ, ಎಲ್ರೂ ಇದ್ವಿ. ಅಲ್ಲ, ತಟ್ಟೆಗೆ ಚಿಕನ್ ಹಾಕ್ಬಿಟ್ಟು ಚಿಕನ್ ಪೀಸ್ ಮಾತ್ರ ಎತ್ಕೊತಿದ್ನಲ್ಲ. ನಿನ್ ಫ್ಯಾಮಿಲಿಗೆ ಒಳ್ಳೆ ಸೋ ಬರಲ್ಲ. ತಲುಪ್ತು. ಅಂಡ್ ವೆರಿ ಗುಡ್ ಇಟ್ ವಾಸ್. ನಮಗೂ ಸ್ವಲ್ಪ ಇರಿಟೇಷನ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ನೀನು ನನಗೆ ಇನ್ವೈಟ್ ಮಾಡಿದ್ಕೆ. ನೀವಿಬ್ರು ಮದುವೆ ಆಗಿ ನೀವು ಯಾವ ಊರಲ್ಲಿದ್ರು ನಾನು ದೇವರಾಣಿಗೂ ನಿನ್ನ ಕಾಲ್ ಮಾಡಂತೂ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತಲೂ ಹೇಳಲ್ಲ, ನಿನ್ನ ಕರೆದ್ರು ಇಲ್ಲ ಅವಾಗ.
ಹೊಟ್ಬಿಟ್ಟೆ ನಾನು ಅಂತ ಹೇಳ್ಬಿಡ್ತೀನಿ. ಓವರ್ ಇಟ್ ವಾಸ್ ವೆರಿ 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 ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಸೂಪರ್ ಜಗ್ಗ ಸೂಪರ್. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ಗುರುಜಿ ಇವ್ರ ಮನೆಗೆ ನೀವೇನಾದ್ರು ಹೋಗ್ತೀರಾ? ಯಾಕಂದ್ರೆ ಮೋಸ್ಟ್ಲಿ ನಿಮಗ್ ಫೋನ್ ಬರುತ್ತೆ, ಇವನೇ ಮಾಡ್ತಾನೆ, ಬೆಂಗಳೂರಲ್ಲಿ ಇದ್ದೀರಾ, ಬರ್ತಾ ಇದ್ಯಾ, ವಾಸನೆ ಬರ್ತಾ ಇದ್ಯಾ ಅಂತ. ದುಡ್ಡು ಸಂಪಾದನೆ ಮಾಡ್ತಾರೆ ಬಿಡ್ತಾರೆ, ಅದ್ರ ಸಂಬಂಧಿಕರು ಸ್ವಲ್ಪ ಕಷ್ಟ. ಚಾನ್ಸೇ ಇಲ್ಲ. ಚಿತ್ರಂ ಸರ್ ಬರ್ತಾ ಇದೀಯಾ? ಬರ್ತಾ ಇದೆ ಹೆಂಗೋ ಬರೋದು? ಊಟ ಮಾಡಿದಿದ್ರೆ ಹೆಂಗ್ ಬರುತ್ತೆ? ಆಕ್ಚುಲಿ ಪರ್ಫಾರ್ಮೆನ್ಸ್ ಸೂಪರ್. ಮಾಮೂಲಿ ನಮ್ಮ ಜಗಪ್ಪ ಸುಸು ಐ ಥಿಂಕ್ ಇವತ್ತು ಹೈಲೈಟು ನಮ್ಮ ಹರ್ಷಿ ಮತ್ತೆ ಸಂತೋಷ್ ಇಬ್ರು ಎಕ್ಸ್ಟ್ರಾರ್ಡಿನರಿ ಮಾಡಿದೀರಾ. ಥ್ಯಾಂಕ್ ಯು ಸರ್. ಯಾಕೆಂದ್ರೆ ಯೂಸೇಜ್ ಆಫ್ ದ ಕ್ಯಾರೆಕ್ಟರ್ಸ್ ಅಥವಾ ಮ್ಯಾನರಿಸಮ್ ಅಂತ ಇರುತ್ತೆ, ತುಂಬಾ ಚೆನ್ನಾಗಿ ಮಾಡಿದೆ. ಇಬ್ರು ಚೆನ್ನಾಗಿ ಮಾಡಿದೀರಾ. ನಮ್ಗೆ ಇರಿಟೇಷನ್ ಆಗೋ ತರ ಮತ್ತೆ ಈಗ ಮುಂಚೆ ವಜ್ರಮುನಿ ಬಂದಾಗ ನಮ್ಗೆ ಕೋಪ ಬರ್ತಾ ಇತ್ತು, ಅಂದ್ರೆ ಆ ಕ್ಯಾರೆಕ್ಟರ್ ಗೆಲ್ತು ಅಂತ ಲೆಕ್ಕ. ಸೊ ಅದೇ ತರ ನಿಂದು ಕ್ಯಾರೆಕ್ಟರ್ ಈ ಸ್ಕಿಟ್ ಅಲ್ಲಿ ಸೂಪರ್ ಆಗಿ ಗೆದ್ದಿದೆ. ಸ್ಕಿಟ್ಟು ಹಂಗೆ. ಆಲ್ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಜಗಪ್ಪ ಅಪ್ಪ ನಿನಗೆ ಕೈ ಮುಗಿಬೇಕು ಕಣೋ, ನಿನಗೆ ನೀನು ಕೊಡೋ ಟಾರ್ಚರ್ಗಳಿಗೆ. ಬಟ್ ಅಂದ್ರೂ ತುಂಬಾ ಚೆನ್ನಾಗಿತ್ತು ಸ್ಕಿಟ್ಟು. ಇನ್ನು ಮುಂದೆ ನಾವು ಹಿಂಗೆ ಸ್ಕಿಟ್ ಮಾಡ್ತಾರೆ, ನಮ್ಮನ್ನ ನಗಿಸ್ತಾರೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಹೆಂಗಸರಿರೋದೇ ಕಷ್ಟ ಪಡೋದಕ್ಕೆ ಅಂತ ಆ ಕಾಲದಿಂದನೂ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆದ್ರೆ ಈಗಿನ ಜನರೇಷನ್ ಹೆಣ್ಮಕ್ಳ ಬಗ್ಗೆ ಕೇಳ್ಬೇಕಾ? ಹಂಗೆಲ್ಲ ಚೌಕಟ್ ಹಾಕೊಂಡ್ ಬದುಕೋರೆ ಅಲ್ಲ ಅವರು. ಹೆರಿಗೆ ನಾವು ಹೆಂಗಿರುತ್ತೆ ಅಂತ ಸ್ವಂತ ಅಪ್ಪನಿಗೆನೆ ಪಾಠ ಹೇಳ್ಕೊಡ್ತಾಳೆ ನಮ್ಮ ಸೈಂಟಿಸ್ಟ್ ಮಗಳು. ಬನ್ನಿ ಈ ಎಕ್ಸ್ಪೆರಿಮೆಂಟ್ ಹೆಂಗೆಲ್ಲ ಇರ್ಬೋದು ಅಂತ ನೋಡ್ಕೊಂಡ್ ಬರೋಣ. ಅಯ್ಯೋ, ಎಲ್ರಿಗೂ ನಮಸ್ಕಾರ. ನನಗ್ ಮದ್ವೆ ಆಗಿ 10 ವರ್ಷ ಆಯ್ತು. 3 ಜನ ಮಕ್ಕಳು, 3 ಹೆಣ್ಮಕ್ಳೆ. ಒಂದು ಪ್ರೊಸೆಸಿಂಗ್ ಅಲ್ಲಿದೆ. ಮೊದಲನೇ ಮಗಳು MBBS ಮಾಡ್ಬೇಕು, ನನಗೆ ಯಾವ ಕಾಲೇಜ್ ಸೆಟ್ ಆಗುತ್ತೆ ಅಂತ ನೋಡ್ಕೊಂಡ್ ಬರಕ್ ಹೋಗಿದ್ದಾಳೆ. ಅವಳಿಗೆ ಬರೇ 5ನೇ ಕ್ಲಾಸ್. ಇನ್ನು 2ನೇ ಮಗಳು ಹೆವಿ ಬ್ರಿಲಿಯಂಟ್. ಎಷ್ಟು ಬ್ರಿಲಿಯಂಟ್ ಅಂದ್ರೆ ಅವಳು ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಕೈಗೆ ಚಮ್ ತಗೊಂಡು ಅಮೆರಿಕಕ್ಕೆ ಹೋಗಿದ್ದಾಳೆ. ಇನ್ನು 3ನೇ ಮಗಳು 3ನೇ ಕ್ಲಾಸು. ಮಾತೆತ್ತಿದ್ರೆ ಮೂನ್ ಮೇಲೆ ಮೂನ್ ವಾಕ್ ಮಾಡ್ಬೇಕು ಅಂತಾನೆ ಇರ್ತಾಳೆ. ಅವಳು ಒಂಥರ ಸೈಂಟಿಸ್ಟ್ ನೋಡಿ. ಮನೇಲೆ ಒಂದ್ ಲ್ಯಾಬ್ ಇದೆ, ಯಾವಾಗ್ಲೂ ಏನಾದ್ರೂ ಒಂದ್ ಕಂಡು ಹಿಡಿತಾನೆ ಇರ್ತಾಳೆ. ಇಲ್ಲಿ ಎಲ್ಲೋ ಇದ್ಲಪ್ಪ, ಎಲ್ಲೋ ಮಗಳೇ ಗ್ರಹಂ ಬಿಲ್ಲಿ. ಮಗಳೇ ಏನ್ ಮಾಡ್ತಾ ಇದ್ಯಾ? ಏನೋ ಹುಡುಕ್ತಾ ಇದೀನಿ. ಏನೋ ಹುಡುಕ್ತಿದ್ಯಾ? ಏನ್ ಹುಡುಕ್ತಿದ್ಯಾ? ಅದನ್ನೇ ಹುಡುಕ್ತಾ ಇದೀನಿ. ಏನ್ ಹುಡುಕ್ತಿದ್ಯಾ ಅಂತ? ಅದನ್ನೇ ಹುಡುಕ್ತಾ ಇದ್ದೀನಿ ಅಮ್ಮ. ಏನು ಅಂತ ಸಿಗ್ತಾ ಇಲ್ಲ. ನಿನ್ನ ಹತ್ರ ಹೋಗಿ ಮಾತಾಡ್ತಿದ್ದೀನಿ ನೋಡ್ ನಾನು. ಅಮ್ಮ ಒಂದ್ ನಿಮಿಷ. ಏನು ಗೊತ್ತಾ, ನಿನ್ಗೆ ನಾನು ಇವಾಗ ಒಂದು ವಿಷಯ ಹೇಳ್ತೀನಿ. ನಿನ್ನ ಹೊಟ್ಟೆಲಿರೋದು ಗಂಡು ಮಗುನ ಹೆಣ್ಣು ಮಗುನ ಅಂತ ನಾನು ಸ್ಕ್ಯಾನ್ ಮಾಡ್ದೆ ಹೇಳ. ಸ್ಕ್ಯಾನ್ ಮಾಡ್ದೆ ಹೇಳ್ತೀಯಾ? ಅದೇ ಹೆಂಗಮ್ಮ? ಇಲ್ಲಿ ಬಾಯಲ್ಲಿ ಹೇಳ್ತೀನಿ. ಈಗ ನಿನ್ಗೆ ಮಗು ಹುಟ್ಟುವಾಗ ಇನ್ನೇನ್ ಬರ್ಬೇಕು ಬಂದ ತಕ್ಷಣ ಹಿಂಗೆ ನೋಡ್ಬಿಟ್ಟು ಹೇಳ್ತೀನಿ. ಹೋಗು, ಅಲ್ಲಿ ಏನಾದ್ರು ಕಂಡಿಡಿ. ಹೋಗು, ಏನಾದ್ರು ಕಂಡಿಡಿ. ಬಂದ ಅಯ್ಯೋ, ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀರಿ. ಇವಾಗ ಬಂದ್ರ? ಆಫೀಸಿಂದ ಬಂದ್ರ? ಇಲ್ಲ, ಮನೆ ಮುಂದೆ ಇರೋ ಮೋರಿಂದ ಎದ್ದು ಬಂದೆ. ಸ್ನಾನ ಮಾಡ್ಕೊಂಡ್ ಬನ್ನಿ. ಏನಿಲ್ಲ, ಮುಖನ ಉಪ್ಪು ಮಾಡ್ಕೊಂಡಿದ್ರಲ್ಲ, ನಗ್ಲಿ ಅಂತ ಹೇಳ್ದೆ. ಸಾಕ ರೀ, ಕಾಫಿ ತರ್ಲಾ? ಕುಡಿತೀರಾ? ಬಕೆಟ್ ಅಲ್ಲಿ ತುಂಬಿಸಿ ಬಾತ್ರೂಮ್ ಅಲ್ಲಿ ಇಡೋ, ತೊಳ್ಕೊಂಡ್ ಬರ್ತೀನಿ. ಮುಖ ತೊಳ್ಕೊಂಡ್ ಬರ್ತೀನಿ. ಯಾಕ್ರಿ ಅಷ್ಟೊಂದು ಹುರ್ಕೊಂತೀರಾ? ದರಿದ್ರ ಕಣೆ ನೀನು, ದರಿದ್ರ. ನಮ್ಗೆ 3 ಮಗು ಆಗಿದೆ, 3 ಎಣ್ಣೆ. ದಾರಿಲಿ ಹೋಗೋ ಬರೋರೆಲ್ಲ ನನ್ನ HMT ಅಂತ ರೇಕ್ಸಂಗಾಗೋದ್ರು. ಹಂಗಂದ್ರೇನ್ರಿ? ಹೆಣ್ಣು ಮಕ್ಕಳ ತಂದೆ, ಶಾರ್ಟ್ ಆಗಿ HMT ಅಂತ ಕರೀತಾರೆ. ಚೆನ್ನಾಗಿದೆ. ಈ ಸರಿ ಏನಾದ್ರೂ ಗಂಡು ಮಗು ಆಗಿಲ್ಲ ಅನ್ಕೋ, ನಿನ್ನ ಇಲ್ಲೇ ಕುತ್ತಿಗೆ ಇಸ್ಕಿ ಸಾಯಿಸ್ಬಿಡ್ತೀನಿ. ಡ್ಯಾಡಿ, ಅಷ್ಟೇ ಕಣೋ ಮರ್ಯಾದೆ ನಿನ್ಗೆ. ನೋ ಡ್ಯಾಡಿ, ಹುಟ್ಟೋ ಮಗು ಹೆಣ್ಣೋ ಗಂಡು ಅಂತ ಡಿಸೈಡ್ ಆಗೋದು ಹೆಣ್ಣಿಂದ ಅಲ್ಲ, ನಿಮ್ಮಂತ ಗಂಡಿಂದ. ತಿಳ್ಕೊ. 1000 ವರ್ಷದಿಂದ ಒಂದ್ ಹೆಣ್ಮಗು ಹುಟ್ಟಿದ್ರೆ ಸಾಕು, ಯಾವಾಗ ನೋಡಿದ್ರು ತಾಯಿನೇ ಬ್ಲೇಮ್ ಮಾಡ್ತಿರಲ್ಲ.
ನೀವೆಲ್ಲ ಇದ್ದೀರಲ್ಲ ನಾಯಿ ನಾಯಿ ನನ್ ಮಕ್ಳು. ನಾಯಿಗೆ ಹೋಲಿಸ್ತೀಯ? ಅವಕ್ಕಿರೋ ಅದೃಷ್ಟನೂ ನಮಗಿಲ್ಲ. ಅವಾದ್ರೂ ವರ್ಷಕ್ಕೆ 6 ರಿಂದ 8 ಮರಿ ಹಾಕುತ್ತೆ. ಅದ್ರಲ್ಲಿ ಅಟ್ಲೀಸ್ಟ್ 2 ಗಂಡಿ ಇರುತ್ತೆ. ನಿಮ್ಮ ಅಮ್ಮನ ವರ್ಷಕ್ಕೆ 1 ಹಾಕೋದು, ಅದು 3 ವರ್ಷದಿಂದ ಬರೀ ಎಣ್ಣೆ. ಲೇ, ನಿನ್ನ ಕಟ್ಕೊಂಡು ಸಂಸಾರದಲ್ಲಿ ನಾನು ಅನುಭವಿಸಿರೋ ಕಷ್ಟ ಏನು? ಈ ಗ್ರಹಾಂ ಬಿಲ್ಲಿ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ ಡ್ಯಾಡಿ. ನಾನ್ ಇವತ್ತೊಂದು ಫಾರ್ಮುಲಾ ಕಂಡಿಡ್ ನಮ್ಮ ಅಮ್ಮಂಗ್ ಕೊಟ್ರೆ ನಮ್ಮಮ್ಮ ಹಂಗೆ 8 ಮಕ್ಕಳನ್ನ ತುಬುಕ್ 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 ಅಂತ ಉದುರಿಸ್ಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕಮ್ಮ, ಆಗ ಗೊತ್ತಾಗುತ್ತೆ ನಿನಗೆ ಈ ಗ್ರಹಾಂ ಬಿಲ್ಲಿ ಪವರ್ ಏನು ಅಂತ. ಇಷ್ಟು ಉದ್ದ ಇಟ್ಕೊಂಡು ಎಷ್ಟೇ ಮಾತಾಡ್ತೀಯ? ಲೋ ಡ್ಯಾಡಿ, ನಿನ್ಗೆ ಗಂಡು ಮಗು ಬೇಕಾ? ನನ್ ಲ್ಯಾಬಿಗ್ ಬಾ, ನಿಂತರನೆ ಒಂದು ಗಂಡು ಕೋತಿನ ಸೃಷ್ಟಿ ಮಾಡಿ ಕೊಡ್ತೀನಿ, ವಂಶನ ವೃದ್ಧಿ ಮಾಡ್ಕೊಂಡು ಕೂತ್ಕೊ. ಆ ಗಂಡು ಕೋತಿಗೆ ನಿಮ್ಮ ಅಮ್ಮನ ತರದಿ ಏನ್ ಕೋತೀನಿ ಎಲ್ಲಿಂದ ತಂದು ವಂಶ ವೃದ್ಧಿ ಮಾಡಿಸ್ತಿ? ಹೆಣ್ಣೋ ಗಂಡೋ ಗೊತ್ತಿಲ್ಲ, ನಾನು ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತೀನಿ. ಆದರೆ ಈ ಆಪರೇಷನ್ ಎನ್ನುವ ಮಾತನ್ನು ಮಾತ್ರ ನನ್ನ ಕಿವಿಯಿಂದ ಕೇಳಲಾರೆ. ನಾರಾಯಣ ಹರಿನಾರಾಯಣ ಬನ್ನಗ ಶಯನ ಪವನ ಚರಣ ಲಲಿತಾವದನ ನಾರಾಯಣ. ಅಪ್ಪ ತಂದೆ ಎರಡೂ ಒಂದೇ. ಮುಂದೆ ಕೇಳ. ನಿನಗೆ ಗಂಡು ಮಗು ಬೇಕೇ? ಬೇಕು. ನಮ್ಮ ಪಕ್ಕದ ಮನೆಯಲ್ಲೆಲ್ಲ ಗಂಡು ಮಕ್ಕಳಿರುವರೆ? ಎಲ್ಲರಿಗೂ ಇದ್ದಾರೆ. ಎದುರು ಮನೆ ನಂದೀಶನ ಮನೆಯಲ್ಲಿ? ಅವನಿಗಿಲ್ಲ. ಮೇಲ್ಮನೆ ಅನಿಲನ ಮನೆಯಲ್ಲಿ? ಅವನಿಗೂ ಇಲ್ಲ. ಕೆಳಗಿನ ಮನೆ ರಜನಿ ಮನೆಯಲ್ಲಿ? ಅವನಿಗೂ ಇಲ್ಲ. ಮೂಲೆ ಮನೆ ಅಖಿಲೇಶನ ಮನೆಯಲ್ಲಿ? ಅವನಿಗಿನ್ನು ಮಕ್ಕಳೇ ಆಗಿಲ್ಲ. ಇವರಾರ ಮನೆಯಲ್ಲೂ ಇಲ್ಲದ ಗಂಡು ಮಗ ನಿನಗೇನು ಕೋಣೆಲಿ ಬೇಕೇ? ತಾಬೆ ತರಿದ್ರ ನಿನ್ನ ನೋಡ್ತಾ ಇದ್ರೆ ಆಪರೇಷನ್ ಮಾಡ್ಕೊಳಲ್ಲ ಅಂತ ಇಲ್ಲೆಲ್ಲೋ ದೊಣ್ಣೆ ಇಟ್ಟಿದ್ನಲ್ಲ. ಇಲ್ಲಿ 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 ನನ್ನ ಹತ್ರನೇ ಮಕ್ಕಳು ಮಾಡ್ಕೊಳಲ್ಲ ಅಂತ ನಿನ್ನ. ಬೆಲ್ಲಿ ಎಲ್ಲಿ? ಇಲ್ಲಿ. ಗಂಡು ಮಗು ಕೇಳಿದ್ರೆ ಅದನ್ನ ಕಿತ್ತುಕೊಳಕ್ಕೆ ಅದೇನು ಶಟ್ಟರ್ ಅಂಗಡಿ ಪೆಪ್ಪರ್ಮೆಂಟ? ಯಾರೋ 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 ಇವಣ್ಣ. ನಾನು ನಿಮ್ಮಪ್ಪ. ಗಂಡು ಮಗು ಬೇಕು ಅಂತ ಕೇಳ್ತೀಯನೋ ನಿನಗ? ಗಾಬರಿ ಆಗಂಗ ಹೊಡ್ಬಿಡ್ತೀನಿ. ಇರಿಲ್ಲ, ನಿಮ್ಮಿಬ್ರಿಗೂ ತಿಂದು ಕೊಬ್ಬು ಜಾಸ್ತಿ ಆಗೋಗಿದೆ. ಎಲ್ಲಿದ್ದಾರೆ? ಬಾರೆ ಬಾರೆ ಬಾರೆ. ಮಕ್ಕಳು ಮಾಡ್ಕೊಳಲ್ಲ ಅಂತ ಮಕ್ಕಳು ಸಾಯಿ. ತಬ್ಬಲಿಗೆ ತಬ್ಬಲಿಯ ನಗುವಿದೆಯಾ? ಸಾಕು ನಿಲ್ಸೆ. ನೋಡಿ ಮೇಡಮ್, ನೋಡಿ ಹೆಂಗ್ ಹೊಡಿತಿದ್ದಾರೆ ಅಂತ. ತಿನ್ನಕ್ಕೆ ಏನೇನು ಕೊಡಲ್ಲ. ಸುಳ್ಳು, ಇದು ಸುಳ್ಳು. ಬಸ್ರಿ ಹೆಂಗ್ಸು ಅಂತಂದ್ರೆ ಬೂದಿ ತಿಂತಾರೆ, ಮಣ್ಣು ತಿಂತಾರೆ, ಹೊಟ್ಟೆ ಹೆಸರು ಇಟ್ಕೆ ಕಲ್ಲು ತಿಂತಾರೆ. ಇವಳು ಬಾಯಿಗೆ ಮಣ್ಣಾಕ ಇವಳು ಬಾಯಲ್ಲಿ ಬಯಸಿದೆಲ್ಲ ತಿಂತಾಳೆ ಮೇಡಮ್. ಮೊನ್ನೆ ಕೋಳಿ ಲಾಲಿಪ ಬೇಕು ಒಂದ್ ಲೋಡ್ ತಂದು ಸುರಿದಿದ್ದೀನಿ. ಎಷ್ಟು ಕೊಬ್ಬಿದ್ರೆ ಅದು ಈ ಕಾಲದಲ್ಲಿ ನನ್ನ ಹತ್ರನೇ. ತರಕಾರಿ ತಂದ್ಕೊಡು, ಹಣ್ಣು ತಂದ್ಕೊಡು, ಸ್ವೀಟ್ ತಂದ್ಕೊಡು ಅಂತ ಕೇಳ್ತಾಳೆ. ಪಕ್ಕದ ಮನೆ ಹತ್ರ ಕೇಳ. ಆದ್ರೂ ತಂದು ಸುರಿದಿದ್ದೀನಿ. ಆ ನಿಯತ್ಕಾದ್ರೆ ಒಂದ್ ಗಂಡು ಮಗು ಬೇಡವಾ ಮೇಡಮ್? ಏನ್ ಗಂಡು ಮಗು ಕೇಳಿದ್ರು ಕೂಡ ತುಪಕ್ಕಂತ ಉದ್ರ ಬೇಡತ್ತಲ್ಲಿ. ತುಂಬ ಗರ್ಭಿಣಿ ಅಂತ ನೋಡ್ದೆ, ಗಾರೆ ಕೆಲ್ಸಕ್ಕೆ ಹೋಗು ಅಂತಾನಲ್ಲ. ಹೊಟ್ಟೆ ನೋಡಿನೋ ಪಾಪ ಅನ್ಸಲ್ವೇನೋ? ಪಾಪಿ ಅಪ್ಪ ನೀನು. ಸುಮ್ಮನೆ 9 ತಿಂಗಳು ಹೊಟ್ಟೆ ಹೊರಕ್ಕೆ ನೀವು ಹೆಣ್ಮಕ್ಳು ಇಷ್ಟೊಂದು ಬಿಲ್ಡಪ್ ಕೊಡ್ತೀರಾ ಅಂದ್ರೆ ನೋಡ್ರಿ ಅಲ್ಲಿ. ಅವನು ಸಾಯೋವರೆಗೂ ಹೊರಬೇಕು. ಇದಕ್ಕೇನಂತೀರಾ? ಮಾಮಿ, ನಾನ್ ಡ್ಯಾಡಿಗೆ ಕ್ಲಾಸ್ ತಗೋಬೇಕು, ನೀನ್ ಸ್ವಲ್ಪ ರೆಸ್ಟ್ ಮಾಡಿ ಹೋಗು ಮಾಮಿ. ಓಕೆ, ಥ್ಯಾಂಕ್ ಯು. ಹಲೋ, ತಂದೆಗೆ ಗಂಡ್ ಮಗು ಕೊಡೋದು ಈಸಿ ಡ್ಯಾಡಿ, ಆದ್ರೆ ಡೆಲಿವರಿ ಮಾಡೋದು ಕಷ್ಟ. ನೀನು 1 kg ಚೀಲನ ಕೈಯಲ್ಲಿ ಇಟ್ಕೊಂಡ್ರೆ ಅರ್ಧ ಗಂಟೆ ಅಷ್ಟೊತ್ತಿಗೆ ನಿಂಗೆ ಅದು 5 kg ತೂಕ ಅನ್ಸುತ್ತೆ. ಆದ್ರೆ ಒಂದ್ ಹೆಣ್ಣು ತನ್ನ ಹೊಟ್ಟೆಲಿ ಒಂದ್ ಮಗುನೇ ಇಟ್ಕೊಂಡಿರ್ತಾಳೆ. ಅವಳಿಗೆ ಎಷ್ಟು ಭಾರ ಆಗ್ಬೇಡ. ಒಂದ್ ಹೆಣ್ಣು ಒಂದ್ ಹಿಡಿ ಅನ್ನನ ಎಷ್ಟ ತಿನ್ನಲ್ಲ ಡ್ಯಾಡಿ. ಅಂತದ್ರಲ್ಲಿ ನೀನ್ ಈ ತರ ಮಾತಾಡ್ತಿದೀಯಲ್ಲ, ಹೆರಿಗೆ ನೋವು ಬಗ್ಗೆ ಮಾತಾಡೋದು ಈಸಿ ಡ್ಯಾಡಿ, ಅನ್ಭವಿಸೋದು ತುಂಬಾ ಕಷ್ಟ ಡ್ಯಾಡಿ. ಏನ್ ನಾವ್ ಅನ್ಭವಿಸ್ತೇರ ನೋವ? ಹೆರಿಗೆ ನೋವನ್ನ ಅನ್ಭವಿಸೋ ತಾಕತ್ತಿದ್ಯನ್ ಡ್ಯಾಡಿ ನಿನ್ಗೆ? ಗಂಡ್ಸು ಕಣೆ ನಾನು, ಅದ್ರಲ್ಲೂ ಗಂಡ್ಸು. ಹೆರಿಗೆ ನೋವನ್ನ ಅನ್ಭವಿಸಕ್ಕೆ ನಾನ್ ರೆಡಿ ಇದ್ದೀನಿ. ಸೈಂಟಿಸ್ಟ್ ಆಗಿ ಹೆರಿಗೆ ನೋವು ನನಗ್ ಬರ್ಸಕ್ಕೆ ನೀನ್ ರೆಡಿನಾ? ರೆಡಿನಾ? ಎವರ್ ರೆಡಿ ಅನ್ನೋ ಪದ ಹುಟ್ಟಿದ್ದೆ ಈ ಗ್ರಾಮ್ ಬಿಲ್ಲಿ ಹುಟ್ಟದ್ಮೇಲೆ. ಡ್ಯಾಡಿ,
ಯು ಬಿ ರೆಡಿ, ನಾನ್ ಬಂದೆ ತಡಿ. ಏನಿದು? ಇದೆ ನಾನ್ ಹೊಸ್ದಾಗ್ ಕಂಡಿಡ್ದಿರೋ ಹೆರಿಗೆ ನೋವು ಕೊಡೋ ಮಷೀನ್. ಗರ್ಭಕಾಯ ಗರ್ಭಕಾಯ ಗರ್ಭಕಾಯ. ಕಾಯ ಕಾಯ ನಾನ್ ನೋಡ್ದಿರೋ ಅಂತ ಮಿಷಿನ್. ಇಂಥ ಚೇರ್ಗಳಲ್ಲಿ ನಾವು ಆಲ್ರೆಡಿ 100 ಸಲ ಕೂತಿದ್ದೀವಮ್ಮ. ಸರಿ ಕೂತ್ಕೋ ಡ್ಯಾಡಿ. ನೋಡ್ ಡ್ಯಾಡಿ, ಈ ಬೆಲ್ಟ್ ನ ಈ ತರ ಹೀಗೆ ಹಾಕ್ಬಿಟ್ಟು ಇಲ್ಲಿ ಸ್ವಿಚ್ ನ ಹೀಗೆ ಆನ್ ಮಾಡಿದ್ರೆ ಏನಾಯ್ತು? ಏನಿಲ್ಲ, ಸ್ವಲ್ಪ ಸಮಾಧಾನ ಡ್ಯಾಡಿ. ನಿಮ್ಗೆ ಈ ಮಷಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಈ ಬೆಲ್ಟ್ ನಲ್ಲಿ ಎಲೆಕ್ಟ್ರಾನಿಕ್ ಮ್ಯಾಗ್ನೆಟ್ ನಿಂದ ಒಂದ್ ಸಿಗ್ನಲ್ ಹೊಟ್ಟೆಗೆ ಹೋಗುತ್ತೆ. ಅದು ಒಂದು ಹೆಣ್ಣಿಗೆ ಹೆರಿಗೆ ನೋವಾಗುವಾಗ ಎಷ್ಟು ನೋವಾಗುತ್ತೋ ಅಷ್ಟು ನೋವನ್ನ ಇಲ್ಲಿ ಕ್ರಿಯೇಟ್ ಮಾಡುತ್ತೆ. ಡ್ಯಾಡಿ, ಹಾರ್ಟ್ ನ ಬೀಟ್ ನಲ್ಲಿ ಅಳಿತಾರೆ, ಸೌಂಡ್ ನ ಡೆಸಿಬಲ್ ನಲ್ಲಿ ಅಳಿತಾರೆ, ಹಾಗೆ ಮನುಷ್ಯ ಅನುಭವಿಸುವಂತ ನೋವನ್ನ ಡೆಲ್ ನಲ್ಲಿ ಅಳಿತಾರೆ. ಈಗ ನಾನ್ ನಿನ್ಗೆ ಹೆರಿಗೆ ನೋವು ಕೊಡ್ತಾ ಹೋಗ್ತೀನಿ, ನಿನ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬೇಕು. ಹೇ ಗಂಡ್ಸು ಕಣೆ ನಾನು, ಅದ್ರಲ್ಲೂ ಗಂಡ್ಸು. ನನಗೆ 100ರಿಂದ ಸ್ಟಾರ್ಟ್ ಮಾಡು. ಒಂದೇ ಒಂದ್ ಪಾಯಿಂಟ್ ಕಮ್ಮಿ ಆದ್ರೂ ಎದ್ದೋಗ್ಬಿಡ್ತೀನಿ. ಸರಿ, ನಾನ್ ನಿನ್ಗೆ 5ರಿಂದ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಯಾಕಮ್ಮ? ಬೇಡಮ್ಮ ರೀ, ಬೇಡ ಕಣ್ರಿ, ಅದ್ ಮಗು ಹತ್ರ ಏನ್ರಿ ನಿಮ್ದು? ಇಷ್ಟುದ್ದ ಇದ್ದಾಳ ಅವಳು ನನಗೆ ಚಾಲೆಂಜ್ ಮಾಡ್ತಾ, ನೀನ್ ಅವಳಿಗೆ ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತೀಯ. ಕತ್ಬಿಡ್ತೀನಿ. ಅಮ್ಮ ಸ್ಟಾರ್ಟ್ ಮಾಡ್ಲಾ ಡ್ಯಾಡಿ? ಮಾಡು. ಏನ್ ಅನಿಸ್ತಾ ಇದೆ ಡ್ಯಾಡಿ? ಇರುವೆ ಬಂದು ಕಾಲ್ ನಿಕ್ತಾ ಇದೆ ಅನ್ನಿಸ್ತಾ ಇದೆ. ಇದೆಲ್ಲ ಒಂದು ಪೇನ ಇನ್ಕ್ರೀಸ್ ಮಾಡ್. ಸರಿ, ಇವಾಗ 10 ಡೆಲ್ ಅಷ್ಟು ಕೊಡ್ತೀನಿ. ಈಗೇನ್ ಅನಿಸ್ತಾ ಇದೆ ಡ್ಯಾಡಿ? ಬೈಲಿ ನೀನು ಕಿವಿ ಹತ್ರ ಬಂದು ಅಪ್ಯಾ ಚಾಕ್ಲೇಟ್ ಕೊಡ್ಸು ಅಂತ ಕರಿತೇ ನೋಡು, ಅವಾಗ ಹೆಂಗಾಗತ್ತ ಸೇಮ್ ಟು ಸೇಮ್ ಹಂಗೆ ಆಗ್ತಿತ್ತು. ಹೌದಾ? ಈಗ ಕೊಡ್ತೀನಿ ನೋಡು. ಮಾಡು. ಈಗೇನ್ ಅನಿಸ್ತಾ ಇದೆ? ಕಣ್ಣಾಗತ್ತಲ್ಲ ನೋವು, ಹಂಗಾಗ್ತಾ ಇದೆ. ಏನೊಂದು 200-300 ಕೊಟ್ಟ? ಇಲ್ಲ, ಇನ್ನು 25 ಡೆಲ್ ಅಷ್ಟು ಕೊಟ್ಟಿರೋದು. ಈಗ ಕೊಡ್ತೀನಿ ನೋಡು. ಏನ್ ಡ್ಯಾಡಿ ಗಂಡ್ಸು ಅಂತ ಇದ್ದೆ? ಗಂಡ್ಸು ಅಲ್ಲ ಕಣೆ. ಡ್ಯಾಡಿ ನೋವಾಗ್ತಾ ಇದ್ಯಾ? ಸಂಕಟ ಆಗ್ತಾ ಇದೆಯಾ ಡ್ಯಾಡಿ? ಒಬ್ಬ ಮನುಷ್ಯ ಮ್ಯಾಕ್ಸಿಮಮ್ 45 ಡೆಲ್ ಅಷ್ಟು ನೋವನ್ನ ಮಾತ್ರ ಅನುಭವಿಸಬಹುದು. ಆದ್ರೆ ಒಂದು ಹೆಣ್ಣು ಹೆರಿಗೆ ಸಂದರ್ಭದಲ್ಲಿ 57 ಡೆಲ್ ಅಷ್ಟು ನೋವನ್ನ ಅನುಭವಿಸ್ತಾಳೆ ಡ್ಯಾಡಿ. ಆ ನೋವು ಹೆಂಗಿರುತ್ತೆ ಗೊತ್ತಾ? ನಮ್ ದೇಹದಲ್ಲಿರೋ 25 ಮೂಳೆಗಳು ಮುರಿದು ಒಂದಕ್ಕೊಂದು ಉಜ್ಜಿದಾಗ ಎಷ್ಟು ನೋವು ಬರುತ್ತಲ್ಲ, ಅಷ್ಟು ನೋವು ಬರುತ್ತೆ ಡ್ಯಾಡಿ. ನೀನ್ ಯಾವತ್ತಾದ್ರೂ ಬಿದ್ದಿದ್ಯಾ? ಕಬ್ಬಿಣದಲ್ಲಿ ಹೊಡ್ಸ್ಕೊಂಡಿದ್ಯಾ? ಆಗ ನಿನಗ್ ನೋವಾಗುತ್ತಲ್ಲ, ಅದ್ ಬರೀ 3-4 ಡೆಲ್ ಅಷ್ಟು ನೋವು ಮಾತ್ರ. ನಾನ್ ನಿನ್ಗಿವಾಗ ಕೊಟ್ಟಿರೋದು ಬರೀ 25 ಡೆಲ್ ಅಷ್ಟು ನೋವಷ್ಟೇ. ಅಂತದ್ರಲ್ಲಿ ಆ ನನ್ ತಾಯಿ 57 ಡೆಲ್ ಅಷ್ಟು ನೋವನ್ನು ಅನುಭವಿಸ್ತಾಳಲ್ಲ, ಅವಳಿಗೆ ಹೆಂಗಾಗ್ಬೇಡ. ಡ್ಯಾಡಿ, ಒಂದು ಹೆಣ್ಣು ತನ್ನ ಪ್ರಾಣನೇ ಒತ್ತೆ ಇಟ್ಟು ಒಂದು ಮಗುಗೆ ಜನ್ಮ ಕೊಡ್ತಾಳೆ ಡ್ಯಾಡಿ. ಇನ್ಮೇಲೆ ಗಂಡು ಮಗು ಬೇಕು ಅಂತ ಅಮ್ಮನಿಗೆ ಹಿಂಸೆ ಕೊಡ್ತೀಯ ಡ್ಯಾಡಿ? ಹೊರುವಳು ಭೂಮಿ ಭಾರ, ಹೆರುವಳು ತಾಯಿ ನೋವ, ತ್ಯಾಗಮಯಿ ತಾಯಿ. ಚಿನ್ನ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನೇ ಬಲಶಾಲಿ, ನಾನೇ ಶಕ್ತಿಶಾಲಿ ಅಂತ ಎದೆ ಸಿಟ್ಟಿಸ್ಕೊಂಡು ಓಡಾಡ್ತಿದ್ದೆ. ನೀನ್ ಅನ್ಭವಿಸೋದ್ರಲ್ಲಿ ಅರ್ಧದಷ್ಟು ನೋವು ನನ್ನ ಕೈಲಿ ಅನ್ಭವಿಸಕ್ಕಾಗಿಲ್ಲ. ನೀ ನನ್ನ ಜೊತೆ ಬಂದಾಗಿಂದ ನಾನು ಬರೀ ಕಷ್ಟನೇ ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸು ಪ್ಲೀಸ್. ಹೇಳ್ರಿ, ಎದ್ದೇಳಿ. ಮಗು ಓದಿತಿದೆ ಅಂದ್ರೆ ನಮ್ಗೆ ಗಂಡು ಮಗುನೇ ಆಗೋದು. ಡ್ಯಾಡಿ ಸುಮ್ಮನೆ ತಮಾಷೆ ಮಾಡ್ದೆ ಕಣೆ.
ನೋಡು, ಇನ್ ಮುಂದೆ ನಿನ್ನ ಕಣ್ಣಿಂದ ಒಂದೇ ಒಂದು ಹನಿ ನೀರು ಕೂಡ ಬೀಳದೇ ಇರೋ ತರ ನೋಡ್ಕೋತೀನಿ. ಅಮ್ಮ, ತಾಯಂದಿರ, ನಿಮಗೆ ಕೋಟಿ ಕೋಟಿ ನಮಸ್ಕಾರ. ಒಂದು ಹೆಣ್ಣು ತನ್ನ ಹೆರಿಗೆ ಸಮಯದಲ್ಲಿ ಅನುಭವಿಸೋ ನೋವನ್ನ ಒಬ್ಬ ಗಂಡಸಾದವನು ಅವನು ಇಡೀ ಜಾಯಮಾನದಲ್ಲೇ ಅನುಭವಿಸೋಕ್ ಸಾಧ್ಯ ಇಲ್ಲ. ಒಂದು ಹೆಣ್ಣಿಗೆ ಒಂದು ಹೆಣ್ಣೆ ಸಾಟಿ. ಯಾವಾಗ್ಲೂ ಸ್ಟೇಜ್ ಮೇಲೆ ಕಾಮಿಡಿ ಆಗ್ತಾ ಇರತ್ತೆ, ಒಬ್ರಿಗೊಬ್ರು ಕಾಲು ಎಳಿತಾ ಇರ್ತೀವಿ. ಬಟ್ ಇವತ್ತು ನಂಗೆ ನಾನೇ ಕಣ್ ತುಂಬಿಕೊಂಡೆ ನಿಮ್ ಸ್ಕಿಟ್ ನೋಡಿ. ಆ ಕೊನೆ ಮೊಮೆಂಟ್, ನೀನ್ ಹೇಳಿ ಡೈಲಾಗ್ಸ್ ಕೇಳಿ ನಂಗೆ ಗೊತ್ತಿಲ್ಲ, ನಂಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಒಂಥರ ಕಣ್ಣೀರು ಹಾಕೋ ಮೂಮೆಂಟ್ ಬಂದಿದ್ದು ಒಂದು ಸ್ಕಿಟ್ ನೋಡ್ತಾ. ನಾನು ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ. ಎಸ್ ರಚಿ, ಪ್ರತಿ ಒಂದು ಡೈಲಾಗು ಅದೇ ಅನು ಹೇಳ್ದಂಗೆ ಲಾಸ್ಟಲ್ಲಿ ನನಗೆ ಶುಭ ಹೇಳಿದ್ದು, ಶುಭ ನಿಜವಾಗ್ಲೂ ಹತ್ರ ನೀವು ಹತ್ತಿದ್ದು ನಿಮ್ಮ ವಾಯ್ಸಲ್ಲಿ ಇದ್ದಂಥ ಒಂದು ಪೇಯ್ನ್ ಏನಿತ್ತು ಅದು ನಮ್ಮ ಐ ಥಿಂಕ್ ಪ್ರಾಬ್ಲಿ ಎಲ್ಲ ಹೆಣ್ಮಕ್ಳಿಗೂ ಕನೆಕ್ಟ್ ಆಯಿತು ಅನ್ಸುತ್ತೆ. ಅದು ಸಖತ್ ಬೇಜಾರಾಗತ್ತಪ್ಪ. ಅಷ್ಟೊಂದು ಇನ್ವಾಲ್ವ್ ಆಗಿ ನೀವು ಮಾತಾಡಿದ್ರೆ, ಇಲ್ಲಾಂದ್ರೆ ನಿಮ್ಗೇನೋ ಹೆಂಗೆ ಲೈಕ್ ಹೌ ಡಿಡ್ ಯು ಇಮೋಟೆಡ್ ಆನ್ ದ ಸ್ಟೇಜ್? ಅಮ್ಮನ್ನ ನಾನು ನೆನ್ಸ್ಕೊಂಡೆ ಮೇಡಮ್ ಅಲ್ವಾ. ನನಗೂ ನಮ್ಮ ತಾಯೇ ಬಂದರು, ನನ್ನ ಕಣ್ಮುಂದೆ ನಮ್ಮ ತಾಯಿ ಬಂದರು. ಎಷ್ಟು ಪಾಪ ಅಲ್ಲ, ಎಲ್ಲರೂ ಲೈಕ್ ಅವರು ಡೆಲಿವರಿ ಟೈಮಲ್ಲಿ ಸೀರಿಯಸ್ಲಿ ಗೊತ್ತಿರಲಿಲ್ಲ, ಈ ವಿಷಯನೇ ಗೊತ್ತಿರಲಿಲ್ಲ ನನಗೆ. ಬಟ್ ಗುಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಎಜುಕೇಟಿಂಗ್ ಅಸ್ ಹೆಣ್ಮಕ್ಳನ್ನ. ಹ್ಯಾಟ್ಸ್ ಆಫ್. ಆ್ಯಂಡ್ ನಿಮ್ಮ 3 ಜನಕ್ಕೂ ಥ್ಯಾಂಕ್ ಯು ಸೋ ಮಚ್. ಶುಭ, ಯು ಡಿಡ್ ಅ ಗ್ರೇಟ್ ಜಾಬ್ ಆ್ಯಂಡ್ ಯು ರಿಯಲಿ ನೇಲ್ಡ್ ಇಟ್. ಯು ಕಿಲ್ಡ್ ದ ಕ್ಯಾರೆಕ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ತುಂಬಾ ಇಮೋಷನಲ್ ಆಯ್ತಲ್ಲ ಕಾಮಿಡಿ ಹೋಗಿ, ಎಲ್ಲರ ಕಣ್ಣಲ್ಲಿ ನೀರು ಆ ಕಡೆ ಈ ಕಡೆ. ಲೆಟ್ಸ್ ಮೇಕ್ ಇಟ್ ಲೈಟ್. ಪರ್ಫಾರ್ಮೆನ್ಸ್ ಐ ಥಿಂಕ್ ನಮ್ಮ ಶುಭ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಪ್ರತ್ಯಕ್ಷ ದೈವ ಅನ್ನೋದು ತಾಯಿನೇ. ಸೊ ಫಸ್ಟು ಮಗು ಕಣ್ ತೆರೆದ ತಕ್ಷಣ ಜಾಸ್ತಿ ನೋಡೋದು ಈಗ ಡಾಕ್ಟ್ರನ್ನ, ಬಟ್ ಯೂಶಲಿ ತಾಯಿನ ನೋಡೋದು ಅಂತ ಹೇಳೋದು. ಫಸ್ಟ್ ಗುರುಗಳು ತಾಯಿನೇ. ಸೊ ತಾಯಿಗಿಂತ ದೇವರಿಲ್ಲ. ಅದನ್ನ ತುಂಬಾ ಚೆನ್ನಾಗಿ ನೀಟಾಗಿ ಡೆಪಿಕ್ಟ್ ಮಾಡಿದ್ದೀರಾ. ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು. ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ತುಂಬ ಒಳ್ಳೆ ಸ್ಕಿಟ್ನ ಮಾಡಿದ್ದೀರಾ, ಒಳ್ಳೆ ಮೆಸೇಜನ್ನ ಕೊಟ್ಟಿದ್ದೀರಾ. ಆ್ಯಂಡ್ ನಿಮ್ಮ ಮುಂದಿನ ಸ್ಕಿಟ್ಗಳಿಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆರಾಮಾಗಿ ಎಪಿಸೋಡ್ ನೋಡ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಆದ್ರೆ ರಾತ್ರಿ 9 ಗಂಟೆ ಆದ್ಮೇಲೆ ವಿರಾಮ ತಗೋಬೇಕಲ್ವಾ? 23 ಗಂಟೆಗಳ ಕಾಲ ವಿರಾಮ ತಗೊಂಡು ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ವಾಪಸ್ ಸಿಗೋಣ. ಅಲ್ಲಿವರೆಗೂ ಶುಭರಾತ್ರಿ.